Hello my dear children, welcome you back to the session of structure of atom. In our last class we had a discussion on introduction to structure of atom, and also I have discussed about discovery of electron. Okay, using cathode ray tube, J.J. Thomson discovered the electron. Okay, but the name was given by J.J. Stoney. Okay, I have explained so many important points regarding cathode ray tube. And what is the main principle behind cathode ray tube? So gases conduct electricity when we apply a low pressure and high voltage in a discharge tube. So on the time the gases conduct electricity. So gases consists of, that means gases conduct electricity, and that cathode rays consist of negatively charged particles, and that particles are called electrons. So J.J. Thomson, he was the discoverer of electron. Okay, and I have discussed about some properties of electron, properties of cathode rays. What are those properties? That means cathode rays travels in a straight line. Cathode rays consist of material particles, and cathode rays deflected by a magnetic and electric field. And these are the very important properties of cathode rays. And in this class I am going to discuss another important topic, that means discovery of proton and neutrons. Okay, so previous class na yaru nodilla, a previous class nodi ee class na nodbekagutte, yakandre so I have discussed about discovery of electron in previous class. Okay, so ಹಾಗಾದ್ರೆ ಈ ಕ್ಲಾಸಲ್ಲಿ ನಾನು ಡಿಸ್ಕವರಿ ಆಫ್ ನ್ಯೂಟ್ರಾನ್ ಮತ್ತು ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಹೇಗೆ, ಡಿಸ್ಕವರಿ ಆಫ್ ಪ್ರೋಟಾನ್ ಹೇಗೆ ಡಿಸ್ಕವರ್ ಆಯಿತು ಅಂತ ಡಿಸ್ಕಸ್ ಮಾಡೋಣ. ಓಕೆ, ಬಿಫೋರ್ ದ್ಯಾಟ್ ಸೊ ಕ್ಯಾಥೋಡ್ ರೇ ಟ್ಯೂಬ್ನ J.J. ಥಾಮ್ಸನ್ ಹೇಳಿದಾಗ ಕ್ಯಾಥೋಡ್ ರೇ ಟ್ಯೂಬ್ನ ಯೂಸ್ ಮಾಡಿಕೊಂಡು ಕ್ಯಾಥೋಡ್ ರೇಸ್ ಅಂತ ಫೈಂಡ್ ಔಟ್ ಮಾಡಿ ಅದರಲ್ಲಿ ಎಲೆಕ್ಟ್ರಾನ್ಸ್ ಇತ್ತು ಅಂತ ಫೈಂಡ್ ಔಟ್ ಮಾಡಿ ಎಷ್ಟೋ ಕನ್ಕ್ಲೂಷನ್ ಕೊಟ್ಟರು, ಎಷ್ಟೋ ಎಕ್ಸ್ಪ್ಲನೇಷನ್ ಕೊಟ್ಟರು J.J. ಥಾಮ್ಸನ್. ಬಟ್ J.J. ಥಾಮ್ಸನ್ ಎಕ್ಸ್ಪ್ಲನೇಷನ್ ಕೊಟ್ಟಾದ್ಮೇಲೆ ಕೆಲವು ಕ್ವಶನ್ ಮಾಡ್ತಾರೆ. ಏನಂತಂದರೆ, ಸೊ ವಾಟ್ ಇಸ್ ದ ಚಾರ್ಜ್ ಆಫ್ ಪ್ರೋಟಾನ್, ಚಾರ್ಜ್ ಆಫ್ ಎಲೆಕ್ಟ್ರಾನ್, ಆ್ಯಂಡ್ ವಾಟ್ ಇಸ್ ದ ಮಾಸ್ ಆಫ್ ಎಲೆಕ್ಟ್ರಾನ್. ಸೊ ನೆಗೆಟಿವ್ಲಿ ಚಾರ್ಜ್ ಅಂತ ಹೇಳಿದ್ವಿ. ಸೊ ವಾಟ್ ಇಸ್ ದ ಚಾರ್ಜ್, ಪರ್ಟಿಕ್ಯುಲರ್ ಚಾರ್ಜ್ ಆಫ್ ದಟ್ ಎಲೆಕ್ಟ್ರಾನ್, ಆ್ಯಂಡ್ ವಾಟ್ ಇಸ್ ದ ಮಾಸ್ ಆಫ್ ಎಲೆಕ್ಟ್ರಾನ್. ಸೊ ನಾವು ಹೇಳಿದ್ದು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅಂತ ಬಂದಾಗ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಒಂದು ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದಾಗ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಹೇಗೆ ಗೊತ್ತಾಯಿತು, ಏನಾದರೂ ಡಿಫ್ಲೆಕ್ಟ್ ಆಯಿತು ಅಂತಂದರೆ ಟುವರ್ಡ್ಸ್ ಪಾಸಿಟಿವ್ ಪ್ಲೇಟ್, ದಟ್ ಇಂಡಿಕೇಟ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಗೊತ್ತಾಯಿತು. ದಟ್ ಮೀನ್ಸ್ ಇಟ್ ಹ್ಯಾಸ್ ಸಮ್ ಚಾರ್ಜ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಒಂದು ಪ್ಯಾಡಲ್ ವಿಲ್ನ ಇಟ್ಟಾಗ ನಾವು ಪ್ಯಾಡಲ್ ವಿಲ್ ರೊಟೇಟ್ ಆಗ್ತಾ ಇದೆ ಅಂದರೆ ಅಲ್ಲಿ ಕೆಲವೊಂದು ಪಾರ್ಟಿಕಲ್ಸ್ ಇದೆ, ಪಾರ್ಟಿಕಲ್ಸ್ಗೆ ಕೆಲವೊಂದು ಮಾಸ್ ಇದೆ ಅಂತ ಹೇಳಿದರು. ಹಾಗಾಗಿ ಈ ಮಾಸ್ ಮತ್ತು ಚಾರ್ಜ್ ಅಂತ ಬಂದಾಗ ದೆನ್ ವಾಟ್ ಇಸ್ ದ ಮಾಸ್ ಆಫ್ ಎಲೆಕ್ಟ್ರಾನ್, ದೆನ್ ವಾಟ್ ಇಸ್ ದ ಚಾರ್ಜ್ ಆಫ್ ಎಲೆಕ್ಟ್ರಾನ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ರೀತಿ ಕ್ವಶನ್ಸ್ ಅರೈಸ್ ಆಗುತ್ತೆ J.J. ಥಾಮ್ಸನ್ಗೆ. ಆಗ J.J. ಥಾಮ್ಸನ್ ಏನು ಮಾಡಿದ್ರು, ಪುನಃ ಒಂದು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಿದ್ರು. ಸೊ ಸಿಂಪಲ್, ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಸೊ ಚಾರ್ಜ್ ಮತ್ತು ಮಾಸ್ ಆಫ್ ಎಲೆಕ್ಟ್ರಾನ್ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದರು J.J. ಥಾಮ್ಸನ್. ಹೇಗೆ ಅದನ್ನು ಈಗ ನಾವು ಡಿಸ್ಕಸ್ ಮಾಡೋಣ ಯೂಸಿಂಗ್ ಚಾರ್ಜ್ ಟು ಮಾಸ್ ರೇಷಿಯೋ ಆಫ್ ಎಲೆಕ್ಟ್ರಾನ್ ಗಿವನ್ ಬೈ J.J. ಥಾಮ್ಸನ್. ಓಕೆ, J.J. ಥಾಮ್ಸನ್ ಈಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಮಾಸ್ ಆಫ್ ಎಲೆಕ್ಟ್ರಾನ್. ಯಾಕೆ ಅಂತ ಗೊತ್ತಾಯಿತು, ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಹೇಳ್ತೀವಿ ಎಲೆಕ್ಟ್ರಾನ್ನ, ಹಾಗೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಗೊತ್ತಾಯಿತು. ಬಟ್ ವಾಟ್ ಇಸ್ ದ ಚಾರ್ಜ್ ಆಫ್ ದಟ್ ಎಲೆಕ್ಟ್ರಾನ್ ಆ್ಯಂಡ್ ದಟ್ ಪಾರ್ಟಿಕಲ್ಸ್ ಹ್ಯಾವಿಂಗ್ ಸಮ್ ಮಾಸ್ ಅಂತ ಹೇಳ್ತೀವಿ. ದೆನ್ ವಾಟ್ ಇಸ್ ದ ಮಾಸ್ ಆಫ್ ದಟ್ ಪಾರ್ಟಿಕಲ್, ದಟ್ ಮೀನ್ಸ್ ಎಲೆಕ್ಟ್ರಾನ್ ಮಾಸ್ ಏನು ಅಂತ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಯೂಸಿಂಗ್ ಚಾರ್ಜ್ ಟು ಮಾಸ್ ರೇಷಿಯೋ ಆಫ್ ಎಲೆಕ್ಟ್ರಾನ್ಸ್, ಓಕೆ, ಈ ಒಂದು ಎಕ್ಸ್ಪೆರಿಮೆಂಟ್ನ ತೊಗೊಂಡು ಸೊ ಮಾಸ್ ಆಫ್ ಎಲೆಕ್ಟ್ರಾನ್ ಮತ್ತು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಫೈಂಡ್ ಔಟ್ ಮಾಡೋಕ್ಕೆ ಇದು ಮಾಡ್ತಾರೆ. ಸೊ ಹೀಗೆ ಅದನ್ನು, ಸೊ ಸೇಮ್ ಡಿಸ್ಚಾರ್ಜ್ ಟ್ಯೂಬ್, ಸೊ ಲುಕ್ ಇಟ್ ಹಿಯರ್, ಸೇಮ್ ಡಿಸ್ಚಾರ್ಜ್ ಟ್ಯೂಬ್, ಒಂದು ಕ್ಯಾಥೋಡ್ ಆ್ಯನೋಡ್ ಪ್ಲೇಟ್ ಇದೆ. ಓಕೆ, ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕ್ಯಾಥೋಡ್ ಮತ್ತು ಆ್ಯನೋಡ್ ಪ್ಲೇಟ್ ಇದೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ದಾರೆ. ಸೊ ಸಿಂಪಲ್, ಸೊ ಒಂದು ಕ್ಯಾಥೋಡ್ ಪ್ಲೇಟ್ ಇರುತ್ತೆ, ಓಕೆ, ಆ್ಯಂಡ್ ಒಂದು ಆ್ಯನೋಡ್ ಪ್ಲೇಟ್ ಇರುತ್ತೆ. ಸೊ ಗೊತ್ತಿದೆ ಎಲ್ಲ ಕೂಡ ಈ ರೀತಿ ಒಂದು ಕೊಟ್ಟಿದ್ದಾರೆ ನೋಡಿ, ಒಂದು ಟ್ಯೂಬ್ನ ಈ ರೀತಿ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಒಂದು ಕ್ಯಾಥೋಡ್ ಪ್ಲೇಟ್ ಇದೆ, ಒಂದು ಆ್ಯನೋಡ್ ಪ್ಲೇಟ್ ಇದೆ, ಒಂದು ಬ್ಯಾಟ್ರಿಗೆ ಕನೆಕ್ಟ್ ಆಗಿದೆ. ಸೊ ಈ ರೀತಿ ಇದ್ದಾಗ ಸೊ ಕ್ಯಾಥೋಡ್ ರೇಸ್ ಟ್ರಾವೆಲ್ ಆಗ್ತಾ ಇದೆ. ಸೊ ಟ್ರಾವೆಲ್ ಆಗ್ತಾ ಇದ್ದಾಗ ಸೇಮ್ ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ J.J. ಥಾಮ್ಸನ್ ಮಾಡಿದ್ದೇನಪ್ಪ ಅಂತಂದ್ರೆ ಕ್ಯಾಥೋಡ್ ರೇಸ್ ಟ್ರಾವೆಲ್ಸ್ ಇನ್ ಸ್ಟ್ರೇಟ್ ಲೈನ್ ಅಂತ ಗೊತ್ತಿದೆ. ಬಟ್ ಈಗ ಕ್ಯಾಥೋಡ್ ರೇಸ್ ಟ್ರಾವೆಲ್ ಆಗ್ತಾ ಇದ್ದಾಗ J.J. ಥಾಮ್ಸನ್ ಏನು ಮಾಡ್ತಾರೆ ಅಂದರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡ್ತಾರೆ. ಓಕೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡ್ತಾರೆ. ಸೊ ದಟ್ ಮೀನ್ಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಅಂದ್ಬಿಟ್ಟು. ಓಕೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪ್ಲೇಟ್ಸ್ಗಳನ್ನ ಇಡ್ತಾರೆ, ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ದಾರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದಾಗ ಯಾವ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಸೊ ಗೊತ್ತಿದೆ, ಕ್ಯಾಥೋಡ್ ರೇಸ್ ಸ್ಟ್ರೈಟಾಗಿ ಟ್ರಾವೆಲ್ ಆಗ್ತಾ ಇದೆ ಅಂತಂದರೆ ಒಂದು ನೆಗೆಟಿವ್ ಫೀಲ್ಡ್ನ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ಡಿಫ್ಲೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಪಾಯಿಂಟಲ್ಲಿ ಒಂದು ಫ್ಲೋರಸೆಂಟ್ ಗ್ಲೋಬ್ ಇರುತ್ತೆ. ಓಕೆ, ಒಂದು ಫ್ಲೋರಸೆಂಟ್ ಗ್ಲೋಬ್ ಇರುತ್ತೆ ಯಾವ ಪಾಯಿಂಟಲ್ಲಿ, ಈ ಪಾಯಿಂಟಲ್ಲಿ. ಸೊ ದಟ್ ಪಾಯಿಂಟ್ ಇಟ್ ವಿಲ್ ಬಿ ಎ, ಲೆಟ್ ಇಟ್ ಬಿ ಎ. ಓಕೆ, ಆ್ಯಂಡ್ ಅದೇ ಏನು ಮಾಡ್ತಾರೆ ಅಂತಂದರೆ ಇದು ಎಲೆಕ್ಟ್ರಿಕ್ ಫೀಲ್ಡ್ ಆಯಿತು. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಆಯಿತು. ಆ್ಯಂಡ್ ಅಕಸ್ಮಾತ್ ಏನಾದರೂ J.J. ಥಾಮ್ಸನ್ ಏನು ಮಾಡ್ತಾರೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಅಪ್ಲೈ ಮಾಡ್ತಾರೆ. ಓಕೆ, ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಮ್ಯಾಗ್ನೆಟಿಕ್ ಫೀಲ್ಡ್ನ ಅಪ್ಲೈ ಮಾಡ್ತಾರೆ. ಓಕೆ, ನಾರ್ತ್ ಪೋಲ್ ಸೌತ್ ಪೋಲ್ ಒಂದು ಮ್ಯಾಗ್ನೆಟ್ ಬಾರ್ನ ತೊಗೋತಾರೆ. ಮ್ಯಾಗ್ನೆಟ್ ಬಾರ್ ತೊಗೊಂಡು ಅಲ್ಲಿ ಅಪ್ಲೈ ಮಾಡಿದಾಗ ಮ್ಯಾಗ್ನೆಟ್ ಬಾರ್ನ ಹ್ಯಾಂಗ್ ಮಾಡಿದಾಗ ಏನಾಗುತ್ತೆ,
ಸೊ ಈ ಕ್ಯಾಥೋಡ್ ರೇಸ್ ಏನಾಗುತ್ತೆ ಡಿಫ್ಲೆಕ್ಟ್ ಆಗುತ್ತೆ ಅಟ್ ದಿಸ್ ಪಾಯಿಂಟ್, ಒಂದು ಫ್ಲೋರಸೆಂಟ್ ಗ್ಲೋ ಬರುತ್ತೆ ಈ ಪಾಯಿಂಟಲ್ಲಿ. ಸೊ ಡಿಫ್ಲೆಕ್ಟ್ ಆಯಿತು ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲೊಂದು ಪಾಯಿಂಟ್ ಬಂತು. ಓಕೆ, ಬಟ್ ಅಕಸ್ಮಾತು ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಎಲೆಕ್ಟ್ರಿಕ್ ಫೀಲ್ಡು, ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಎರಡನ್ನೂ ಅಪ್ಲೈ ಮಾಡಿದಾಗ the both magnetic field and electric mutually cancel with each other. ಸೊ ಮ್ಯೂಚುಲಿ ಕ್ಯಾನ್ಸಲ್ ಆಗುತ್ತೆ ಅಂದರೆ ಪರ್ಪೆಂಡಿಕ್ಯುಲರ್ ನಾವು ಪ್ಲೇಸ್ ಮಾಡಿರ್ತೀವಿ. ಸೊ ಎರಡನ್ನೂ ಅಪ್ಲೈ ಮಾಡಿದಾಗ ಏನಾಗುತ್ತೆ ಕ್ಯಾಥೋಡ್ ರೇಸು ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಲ್ಲ, ಈ ರೀತಿ ಹೇಳ್ಬೋದು. ಸೊ ಇಲ್ಲೊಂದು ಪಾಯಿಂಟ್ ಬರುತ್ತೆ, ದಟ್ ಮೀನ್ಸ್ ಇಲ್ಲೊಂದು ಫ್ಲೋರಸೆಂಟ್ ಗ್ಲೋ ಬರುತ್ತೆ. ಹಾಗಾದರೆ ಏನು ಹೇಳ್ಬೋದು ಅಂತಂದರೆ ಇಲ್ಲಿ, ಸೊ ಜೆ ಥಾಮ್ಸನ್ ಒಂದು ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದಾಗ ಸ್ಟ್ರೈಟಾಗಿ ಟ್ರಾವೆಲ್ ಆಗ್ತಾ ಇದ್ದು ಡಿಫ್ಲೆಕ್ಟ್ ಆಯಿತು. ಸೊ ಡಿಫ್ಲೆಕ್ಟ್ ಆಗೋ ಒಂದು ಪಾಯಿಂಟಲ್ಲಿ ಫ್ಲೋರಸೆಂಟ್ ಗ್ಲೋ ಇಲ್ಲಿ ಬಂತು. ಹಾಗೇನಾಯಿತು, ಇಲ್ಲಿ ಪಾಸಿಟಿವ್ ಪ್ಲೇಟ್ ಇರೋದ್ರಿಂದ ನೆಗೆಟಿವ್ಲಿ ಚಾರ್ಜ್ ಪ್ರೈಮ್ಗೆ ಡಿಫ್ಲೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗೆ ಒಂದು ಪಾಯಿಂಟ್ ಸಿಗ್ತದೆ ನಮಗೆ ಈ ಒಂದು ಎಕ್ಸ್ಪೆರಿಮೆಂಟಿಂದ. ಆ್ಯಂಡ್ ನೆಕ್ಸ್ಟು ಎಲೆಕ್ಟ್ರಿಕ್ ಫೀಲ್ಡ್ನ ರಿಮೂವ್ ಮಾಡಿದ್ರು, ಮ್ಯಾಗ್ನೆಟಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ರು, ಒಂದು ಮ್ಯಾಗ್ನೆಟಿಕ್ ಬಾರ್ನ ಪ್ಲೇಸ್ ಮಾಡಿದ್ರು. ಮ್ಯಾಗ್ನೆಟಿಕ್ ಬಾರ್ನ ಪ್ಲೇಸ್ ಮಾಡಿದಾಗ ಏನಾಯಿತು, ಸೊ ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ, ಒಂದು ಪಾಯಿಂಟ್ ಸಿಯಲ್ಲಿ ಇಲ್ಲಿ ಒಂದು ಗ್ಲೋ ಬರುತ್ತೆ. ಓಕೆ, ಇಲ್ಲಿ ಒಂದು ಗ್ಲೋ ಬರುತ್ತೆ ಅಂದ್ರೆ ಅರ್ಥ ಆಗ್ತಾ ಇದೆ. ಸೊ ಈ ಕಡೆ ಡಿಫ್ಲೆಕ್ಟ್ ಆಗಿದೆ, ಇಲ್ಲಿ ರೇಸ್ ಹಿಟ್ ಆಗ್ತಾ ಇದೆ, ಹಾಗಾದರೆ ಇಲ್ಲಿ ಗ್ಲೋ ಸ್ಟಾರ್ಟ್ ಆಗ್ತಾ ಇದೆ, ಗ್ಲೋ ಬರ್ತಾ ಇದೆ ಅಂತ ಹೇಳ್ಬೋದು, ಫ್ಲೋರಸೆಂಟ್ ಗ್ಲೋ. ಆ್ಯಂಡ್ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಎರಡನ್ನೂ ಅಪ್ಲೈ ಮಾಡ್ತಾರೆ. ಎರಡನ್ನೂ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ಎಲೆಕ್ಟ್ರಿಕ್ ಫೀಲ್ಡು ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಎರಡು ಪರ್ಪೆಂಡಿಕ್ಯುಲರ್ ಇಟ್ಟಿರ್ತೀವಿ ನಾವು. ಹಾಗೇನಾಗುತ್ತೆ, ಎರಡೂ ಫೀಲ್ಡುಗಳು ಮ್ಯೂಚುಲಿ ಕ್ಯಾನ್ಸಲ್ ವಿತ್ ಈಚ್ ಅದರ್. ಸೊ ಹಾಗಿದ್ದಾಗ ಸೊ ರೇಸ್ ಏನಾಗುತ್ತೆ ಸ್ಟ್ರೈಟ್ ಲೈನಲ್ಲಿ ಟ್ರಾವೆಲ್ ಆಗುತ್ತೆ, ಇಲ್ಲಿ ಒಂದು ಗ್ಲೋ ಕಾಣುತ್ತೆ. ದಟ್ ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಹಾಗಾದ್ರೆ ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ, ಈ ಕಡೆ ಡಿಫ್ಲೆಕ್ಟ್ ಆಗುತ್ತಾ, ಸೊ ಕನ್ಫ್ಯೂಷನ್ ಅಂತ ಹೇಳ್ಬೋದಲ್ವಾ. ಹಾಗಾಗಿ ಏನಾಗುತ್ತೆ, ಸೊ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಟ್ರಾವೆಲ್ ಆಗಿ ಒಂದು ಪಾಯಿಂಟಲ್ಲಿ ಹಿಟ್ ಆಗುತ್ತೆ. ಸೊ ಅಲ್ಲಿಂದ ಫ್ಲೋರಸೆಂಟ್ ಗ್ಲೋ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಒಂದು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಿದ್ರು ಯಾರು, ಜೆ ಥಾಮ್ಸನ್, ಚಾರ್ಜ್ ಟು ಮಾಸ್ ರೇಷಿಯೋನ ಫೈಂಡ್ ಔಟ್ ಮಾಡೋಕ್ಕೆ. ದೆನ್ ವಾಟ್ಸ್ ದ ಚಾರ್ಜ್ ಟು ಮಾಸ್ ರೇಷಿಯೋ, ಇಲ್ಲಿ ನಿಮ್ಗೆ ಗೊತ್ತಾಗಬೇಕಾಗಿರೋದಿಷ್ಟೇ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಯಾವ ಕಡೆ ಡಿಫ್ಲೆಕ್ಟ್ ಆಯಿತು ಅಂತ ಗೊತ್ತಾಯಿತು. ಬಟ್ ಎರಡನ್ನೂ ಅಪ್ಲೈ ಮಾಡಿದಾಗ ಏನಾಯಿತು, ಸೊ ಅಲ್ಲಿ ಯಾವುದೇ ರೀತಿ ಡಿಫ್ಲೆಕ್ಷನ್ ಬರಲ್ಲ, ಸ್ಟ್ರೈಟ್ ಲೈನ್ ಟ್ರಾವೆಲ್ ಆಗುತ್ತೆ. ಅಥವಾ ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಅಪ್ಲೈ ಮಾಡಿಲ್ಲ ಅಂದ್ರೂ ಏನಾಗುತ್ತೆ, ಈ ಪಾಯಿಂಟಲ್ಲಿ ಹಿಟ್ ಆಗುತ್ತೆ ರೇಸ್ಗಳು, ಸ್ಟ್ರೈಟ್ ಲೈನ್ ಟ್ರಾವೆಲ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಇದು ಎಕ್ಸ್ಪೆರಿಮೆಂಟ್ನ ಹೇಳ್ತಾರೆ ಯಾರು, ಜೆ ಥಾಮ್ಸನ್. ಈ ರೀತಿ ಒಂದು ಎಕ್ಸ್ಪೆರಿಮೆಂಟ್ನ ಹೇಳ್ತಾರೆ, ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿಂದ ಗೊತ್ತಾಗಿದ್ದೇನಪ್ಪ ಅಂದರೆ ಒಂದು ಚಾರ್ಜ್ ಟು ಮಾಸ್ ರೇಷಿಯೋನ ಫೈಂಡ್ ಔಟ್ ಮಾಡ್ತಾರೆ. ಓಕೆ, ಚಾರ್ಜ್ ಟು ಮಾಸ್ ರೇಷಿಯೋ, ಸೊ ದಟ್ ಮೀನ್ಸ್ E/m ರೇಷಿಯೋ ಅಂತ ಫೈಂಡ್ ಔಟ್ ಮಾಡ್ತಾರೆ. ಸೊ ಆಗ ಫೈಂಡ್ ಔಟ್ ಮಾಡಿದಾಗ ಬಂದಂಥ ವ್ಯಾಲ್ಯೂ ಏನಪ್ಪ ಅಂದರೆ ದಟ್ ಈಸ್ 1.76 × 10⁻11 ಕೂಲಮ್ ಪರ್ kg. ಸೊ ದಿಸ್ ಇಸ್ ದ ಚಾರ್ಜ್ ಟು ಮಾಸ್ ರೇಷಿಯೋ ಆಫ್ ಎಲೆಕ್ಟ್ರಾನ್. ಓಕೆ, ಚಾರ್ಜ್ ಟು ಮಾಸ್ ರೇಷಿಯೋ ಆಫ್ ಎಲೆಕ್ಟ್ರಾನ್ ಅಂತ ಕೊಡ್ತಾರೆ. 1.76 10⁻11 ಕೂಲಮ್ ಪರ್ kg ಅಥವಾ 1.76 × 10⁸ ಕೂಲಮ್ ಪರ್ ಗ್ರಾಮ್ ಅಂತಲೂ ತೊಗೋಬೋದು. ಓಕೆ, ಸೊ ದಿಸ್ ಇಸ್ ಚಾರ್ಜ್ ಟು ಮಾಸ್ ರೇಷಿಯೋ ಗಿವನ್ ಬೈ ಜೆ ಥಾಮ್ಸನ್. ಅರ್ಥ ಆಯ್ತಲ್ಲ ಮಕ್ಕಳೇನು ಅಂತ. ಸೊ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದೀನಿ, ಕಾಣಿಸ್ತಾ ಇದೆ ನಿಮಗೆ. ಸೊ ಫ್ಲೋರಸೆಂಟ್ ಸ್ಕಿರಲ್ಲಿ ಯಾವ ರೀತಿ ಆಬ್ಸೆನ್ಸಲ್ಲಿ ಪ್ರೆಸೆನ್ಸಲ್ಲಿ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದಾಗುತ್ತೆ ಅಂತ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ. ಸೊ ಚಾರ್ಜ್ ಟು ಮಾಸ್ ರೇಷಿಯೋ ಗೊತ್ತಾಯಿತು. ಬಟ್ ಇನ್ನೂ ಕ್ವಶನ್ ಮಾಡ್ತಾರೆ, ನೀವು ಚಾರ್ಜ್ ಟು ಮಾಸ್ ರೇಷಿಯೋನ ಫೈಂಡ್ ಔಟ್ ಮಾಡಿದ್ರೆ, ಬಟ್ ವಾಟ್ ಅಬೌಟ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ವಾಟ್ ಅಬೌಟ್ ಮಾಸ್ ಆಫ್ ಎಲೆಕ್ಟ್ರಾನ್. ಸೊ ವಿ ನೀಡ್ ಟು ಫೈಂಡ್ ಔಟ್ ದಟ್. ಓಕೆ, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಏನೋ, ಮಾಸ್ ಆಫ್ ಎಲೆಕ್ಟ್ರಾನ್ ಏನೋ ಅಂತ ಗೊತ್ತಾಗಲ್ಲ. ಹಾಗಿದ್ದಾಗ ನಮಗೆ ಚಾರ್ಜ್ ಮತ್ತು ಮಾಸ್ ಗೊತ್ತಿರಬೇಕು. ಸೊ ಹಾಗಾದರೆ ಮಿಲಿಕನ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಅಂತ ಬರುತ್ತೆ. ಓಕೆ, ಮಿಲಿಕನ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಅಂತ. ಆ ಎಕ್ಸ್ಪೆರಿಮೆಂಟಿಂದ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಸಿಗುತ್ತೆ. ದಟ್ ಮೀನ್ಸ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇಸ್ -1.602 × 10⁻19 ಕೂಲಮ್. ಓಕೆ, ದಿಸ್ ಇಸ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ -1.602 × 10⁻19 ಕೂಲಮ್. ಇದು ಹೇಗೆ ಸಿಕ್ತು ವ್ಯಾಲ್ಯೂ ಅಂತಂದರೆ ಯೂಸಿಂಗ್ ಮಿಲಿಕನ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್. ಓಕೆ, ಮಿಲಿಕನ್ ಆಯಿಲ್ ಡ್ರಾಪ್ ಒಂದು ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟಿಂದ ಸೊ ಚಾರ್ಜ್ ಆಫ್ ಎಲೆಕ್ಟ್ರಾನ್ನ ಫೈಂಡ್ ಔಟ್ ಮಾಡ್ತಾರೆ. ಸೊ ಅಷ್ಟು ಡೆಪ್ತಾಗಿ ನೀವು ಓದೋದು ಬೇಕಾಗಿಲ್ಲ. ಮಿಲಿಕನ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಅಂತ ನಿಮ್ಮ ಸಿಲೆಬಸ್ಸಲ್ಲಿ ಅನ್ನೋದು ಮೆನ್ಷನ್ ಆಗಲ್ಲ. ಬಟ್ ವಿ ಹ್ಯಾವ್ ಟು ನೋ ಅಬೌಟ್ ದ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಇಸ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್, ಸೊ ದಟ್ಸ್ ವೈ -1.602 × 10⁻19 ಕೂಲಮ್. ಸೊ ದಿಸ್ ಇಸ್ ಎ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಓಕೆ, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ ಚಾರ್ಜ್ ಅಂತ ಗೊತ್ತಾಯಿತು. ದೆನ್ ಇದನ್ನು ಏನಂತ ಕರಿಬೋದು, ಇನ್ನೊಂದು ವರ್ಡು ಸ್ಪೆಸಿಫಿಕ್ ಚಾರ್ಜ್ ಅಂತಲೂ ಕರೀತಾರೆ. ಇದನ್ನು ಸ್ಪೆಸಿಫಿಕ್ ಚಾರ್ಜ್ ಅಂತಲೂ ಕರಿಬೋದು. ಯಾವುದನ್ನು, ಈ ಒಂದು ರೇಷಿಯೋ ಏನಿದೆ ಇದನ್ನು ಸ್ಪೆಸಿಫಿಕ್ ಚಾರ್ಜ್ ಅಂತಲೂ ಕರೀತಾರೆ. ಬಟ್ ಚಾರ್ಜ್ ಟು ಮಾಸ್ ರೇಷಿಯೋ ವ್ಯಾಲ್ಯೂ ಎಷ್ಟು, 1.76 × 10⁻11 ಕೂಲಮ್ ಪರ್ kg ಆರ್ 10⁸ ಕೂಲಮ್ ಪರ್ ಗ್ರಾಮ್ ಅಂತ ಹೇಳ್ತಾರೆ. ದಿಸ್ ಇಸ್ ಚಾರ್ಜ್ ಟು ಮಾಸ್ ರೇಷಿಯೋ ಗಿವನ್ ಬೈ ಜೆ ಥಾಮ್ಸನ್. Then what is the charge of electron? That was given by Millikan oil drop experiment. That means -1.602 10⁻19 coulomb. So using this, the mass of electron is given by E/m. Mass of electron, E/m ratio. So charge of electron, we have know the charge of electron, right? So -1.602
1.602 into 10 raised to minus 19 divided by, what is the E by M ratio? It is 1.76 into 10 raised to 11 coulomb per kg, and this is coulomb. Okay, so then what is the mass of electron? Mass of electron M is equal to, so 1.6 and 1.76, that given by 9.1 into 10 raised to minus 31 kg, or 9.1 into 10 raised to minus 28 gram. So this is the mass of electron, 9.1 into 10 raised to minus 31 kg. So this is a mass of electron. So ಹೀಗೆ mass of electron ಮತ್ತು charge of electron and E by M ratio ಗೊತ್ತಾಗುತ್ತೆ. ಸೊ ಕಂಪ್ಲೀಟ್ ವಿಡಿಯೋ ಪಾಸ್ ಮಾಡಿ ಇಷ್ಟು ನೋಟ್ ಮಾಡ್ಕೊಡಿ. ಸೊ ದಿಸ್ ಇಸ್ ಚಾರ್ಜ್ ಟು ಮಾಸ್ ರೇಷಿಯೋ ಅಥವಾ ಸ್ಪೆಸಿಫಿಕ್ ಚಾರ್ಜ್ ರೇಷಿಯೋ ಅಂತ ಹೇಳ್ತೀವಿ. 1.76 10 raised to 11 coulomb per kg, and charge of electron was given by Millikan-Aldrup experiment, that is minus 1.6 into 10 raised to minus 19 coulomb, and mass of electron means E by M ratio, electron charge, okay, sorry, charge of electron divided by E by M ratio, that is given by minus 1.6 divided by 1.76. So mass of electron we got finally is 9.1 into 10 raised to minus 31 kg. So this is what a mass and charge of a electron. Okay, mass ಮತ್ತೆ charge of electron ಅಂದ್ರೆ ಇದನ್ನ ಹೇಳ್ತೀವಿ. ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಮಕ್ಕಳ ಎಲ್ಲನೂ ಕೂಡ. ಸೊ ನಾವು ನೆಗೆಟಿವ್ ಬರೆಯುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಇದನ್ನು 1.67 ತಗೊಳ್ಳಿ. ಚಾರ್ಜ್ ಆಫ್ ಎಲೆಕ್ಟ್ರಾನ್ ನೆಗೆಟಿವ್ ಇರುತ್ತೆ, ಸೊ 1.602 ಅಂತ ತಗೊಳ್ಳಿ. ಸೊ ಚಾರ್ಜ್ ಆಫ್ ಎಲೆಕ್ಟ್ರಾನ್ ನೆಗೆಟಿವ್ ಇರೋದು ನೆಗೆಟಿವ್ ಬರೆಯೋ ಅವಶ್ಯಕತೆ ಇರಲ್ಲ. ಓಕೆ, ಸೊ ಮಾಸ್ ಆಫ್ ಎಲೆಕ್ಟ್ರಾನ್ 9.1 into 10 raised to minus 31. ಸೊ ಈ ಎಕ್ಸ್ಪೆರಿಮೆಂಟಿಂದ ನಮಗೆ ಚಾರ್ಜ್ ಟು ಮಾಸ್ ರೇಷಿಯೋಯಿಂದ ನಮಗೆ ಚಾರ್ಜ್ ಏನು ಅಂತ ಗೊತ್ತಾಯಿತು, ಮಾಸ್ ಆಫ್ ಎಲೆಕ್ಟ್ರಾನ್ ಅಂತ ಗೊತ್ತಾಯಿತು. ವೆರಿ ವೆರಿ ಇಂಪಾರ್ಟೆಂಟ್, ಚಾರ್ಜ್ ಆಫ್ ಎಲೆಕ್ಟ್ರಾನ್ and ಮಾಸ್ ಆಫ್ ಎಲೆಕ್ಟ್ರಾನ್. ಆ್ಯಂಡ್ ಲುಕ್ at here, 9.1 into 10 raised to minus 31, it is very negligible, very less. 10 raised to minus 31 ಅಂತ ಇದೆ. ಹಾಗಾದರೆ 9.1 ಡಿವೈಡೆಡ್ ಬೈ 10 raised to 31 ಅಂದರೆ ಸೊ ಎಷ್ಟು ವ್ಯಾಲ್ಯೂ ಬರುತ್ತೆ? ವೆರಿ ನೆಗ್ಲಿಜಿಬಲ್ ಮಾಸ್ ಅಂತ ಹೇಳ್ತೀವಿ. ಸೊ ತುಂಬ ಕಡಿಮೆ ಇರುವಂಥ ಮಾಸು ಎಲೆಕ್ಟ್ರಾನ್ ಮಾಸು, ವೆರಿ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಆ್ಯಂಡ್ ಈ ರೀತಿಯ ನಮಗೆ ಮಾಸ್ ಮತ್ತು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ನಾವು ಮೆನ್ಷನ್ ಮಾಡೋದಾದರೆ, ಓಕೆ, ಇಷ್ಟೊಂದು ಕಾಪಿ ಮಾಡ್ಕೊಂಡಿದ್ದೀನಿ ಅನ್ಕೊಡ್ತೀರಿ ನಾನು. ಓಕೆ, ವಿಡಿಯೋ ಪಾಸ್ ಮಾಡಿ ಇಷ್ಟೊಂದು ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೇಳೋದಾದರೆ, ಈ ಡಿಫ್ಲೆಕ್ಷನ್ ಆಗುತ್ತಲ್ಲ, ಈ ಡಿಫ್ಲೆಕ್ಷನ್ ಫ್ಯಾಕ್ಟರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ? ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತಾ ಇದ್ದೀವಿ, ಬಟ್ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ? ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ದ ಫ್ಯಾಕ್ಟರ್ಸ್ ಡಿಪೆಂಡಿಂಗ್ ಆನ್ ದ ಡಿಫ್ಲೆಕ್ಷನ್ ಡಿಪೆಂಡಿಂಗ್ ಆನ್ ಸಮ್ ಆಫ್ ಫ್ಯಾಕ್ಟರ್ಸ್. ಓಕೆ, ಡಿಫ್ಲೆಕ್ಷನ್ ಆಗುತ್ತಲ್ಲ ಕ್ಯಾಥೋಡ್ ರೇಸು, ಸೊ ಡಿಫ್ಲೆಕ್ಷನ್ ಆಗೋದು ಕೆಲವೊಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ. ವಾಟ್ ಆರ್ ದೋಸ್ ಫ್ಯಾಕ್ಟರ್ಸ್? ಸೊ ಸಿಂಪಲ್, magnitude of the negative charge, mass of the particle, strength of the electric and magnetic field. ಸೊ ಈ ಮೂರು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ. ಹೇಗೆ ಅಂತಂದರೆ, ಮ್ಯಾಗ್ನಿಟ್ಯೂಡ್ ಆಫ್ ದ ನೆಗೆಟಿವ್ ಚಾರ್ಜ್ ಅಂತಂದರೆ ನೆಗೆಟಿವ್ ಚಾರ್ಜ್ ವ್ಯಾಲ್ಯೂಸ್ ಜಾಸ್ತಿ ಬಂದಿದೆ. ಓಕೆ, 2 electron, 1 electron, 3 electrons. ಸೊ ನೆಗೆಟಿವ್ ಚಾರ್ಜ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದ್ದಂಗೆ, ಸೊ ಗ್ರೇಟರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ನೆಗೆಟಿವ್ ಚಾರ್ಜ್, ಗ್ರೇಟರ್ ವಿಲ್ ಬಿ ದ ಇಂಟ್ರಾಕ್ಷನ್ ಆ್ಯಂಡ್ ಗ್ರೇಟರ್ ವಿಲ್ ಬಿ ದ ಡಿಫ್ಲೆಕ್ಷನ್. ಏನಾಗುತ್ತೆ? ಸೊ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಅಂದರೆ ಹೈಯರ್ ದ, ಓಕೆ, ಹೈಯರ್ ದ magnitude of a charge, magnitude of a charge, okay, charge, greater will be the, okay, greater will be the interaction, greater will be the interaction, and more will be the deflection, and more will be the deflection. ಸೊ ನಾವು ಹೇಳ್ತಾ ಇರೋದ್ರಲ್ಲಿ ಡಿಫ್ಲೆಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ, ಚಾರ್ಜ್ಗಳು ಜಾಸ್ತಿ ಆಗ್ತಾಯಿದ್ದಾರೆ. ಮ್ಯಾಗ್ನೆಟಿಕ್ ಚಾರ್ಜ್ ಅಂದರೆ ಚಾರ್ಜ್ ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಇದ್ದಂಗೆ ಏನಾಗುತ್ತೆ, ಸೊ ಇಂಟ್ರಾಕ್ಷನ್, ಡಿಫ್ಲೆಕ್ಷನ್, ಇಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ಇಂಟ್ರಾಕ್ಷನ್ ಜಾಸ್ತಿ ಆಗ್ತಾಯಿದೆ, ಡಿಫ್ಲೆಕ್ಷನ್ ಜಾಸ್ತಿ ಆಗ್ತಾಯಿದೆ ಅಂತ ಅರ್ಥ. ಸೊ ಗ್ರೇಟರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್, ಗ್ರೇಟರ್ ವಿಲ್ ಬಿ ದ ಡಿಫ್ಲೆಕ್ಷನ್ ಅಂತ ಡೈರೆಕ್ಟಾಗಿ ಬರಿಬೋದು ನೀವು. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ದ ನೆಗೆಟಿವ್ ಚಾರ್ಜ್ ವ್ಯಾಲ್ಯೂಸ್ ಜಾಸ್ತಿ ಬರ್ತಾ ಇತ್ತು ಅಂತಂದರೆ ಡಿಫ್ಲೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ, ಯಾಕಂದರೆ ಇಂಟ್ರಾಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದು ಫಸ್ಟ್ ಫ್ಯಾಕ್ಟರ್. ಆ್ಯಂಡ್ ಸೆಕೆಂಡ್ ಫ್ಯಾಕ್ಟರ್ ಏನಪ್ಪ ಅಂದರೆ, ಇಲ್ಲಿ ಚಾರ್ಜ್ ಅಂತ ಹೇಳಿದ್ರು. ನೆಕ್ಸ್ಟ್ ಇಲ್ಲಿ ಬರಬೇಕಿರೋದು ಮಾಸ್. ಮಾಸ್ ಆಫ್ ದ ಪಾರ್ಟಿಕಲ್ ಅಂದರೆ ಲೈಟೆಸ್ಟ್ ಪಾರ್ಟಿಕಲ್ ಇದ್ದರೆ, ಓಕೆ, ಲೈಟರ್ ದ ಪಾರ್ಟಿಕಲ್, ಸೊ ಗ್ರೇಟರ್ ವಿಲ್ ಬಿ ದ ಡಿಫ್ಲೆಕ್ಷನ್. ಓಕೆ, ಮಾಸ್ ಆಫ್ ದ ಪಾರ್ಟಿಕಲ್ ಕಡಿಮೆ ಇರ್ತಿತ್ತು ಅಂತಂದರೆ ಡಿಫ್ಲೆಕ್ಷನ್ ಏನಾಗುತ್ತೆ, ಡಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀನು ಓಕೆ ಒಂದು ಸ್ಟೂಡೆಂಟ್ನ, ಓಕೆ ಒಂದು ಹುಡುಗನ, ಸೊ ಒಂದು ವೆಯ್ಟ್ ಕಡಿಮೆ ಇರ್ತಾನೆ ಅಂದರೆ ಅವನು ಆರಾಮಾಗಿ ಇಳಿಬೋದು. ಬಟ್ ಅದೇ ವೆಯ್ಟ್ ಜಾಸ್ತಿ ಇರ್ತಾನೆ ಏನಾಗುತ್ತೆ, ಎಳೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾದರೆ ಇಲ್ಲಿ ಲೈಟರ್ ದ ಮಾಸ್ ಆಫ್ ಪಾರ್ಟಿಕಲ್ಸ್, ಗ್ರೇಟರ್ ವಿಲ್ ಬಿ ದ ಡಿಫ್ಲೆಕ್ಷನ್. ಮಾಸ್ ಪಾರ್ಟಿಕಲ್, ಲೈಟ್ ಪಾರ್ಟಿಕಲ್ಸ್ದು ಮಾಸು ತುಂಬ ಕಡಿಮೆ ಇತ್ತು ಅಂದರೆ ಡಿಫ್ಲೆಕ್ಷನ್ ಏನಾಗುತ್ತೆ, ಡಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ಮಾಸ್ ಆಫ್ ದ ಪಾರ್ಟಿಕಲ್ ಏನಂತ ಬರೀಬೋದು ನೀವು, ಲೈಟರ್ ದ ಮಾಸ್ ಆಫ್ ದ ಪಾರ್ಟಿಕಲ್, ಗ್ರೇಟರ್ ವಿಲ್ ಬಿ ದ ಡಿಫ್ಲೆಕ್ಷನ್. ಮಾಸ್ ಕಡಿಮೆ ಇತ್ತು ಅಂದರೆ ಡಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಟ್ಸ್ ವೆರಿ ಸಿಂಪಲ್. ನಾವು ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಪ್ಲೈ ಮಾಡ್ತಾ ಇರ್ತೀವಿ ಆ ರೀತಿ ಡಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ನ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ನ
ನಾವು ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಏನಾಗುತ್ತೆ, ಸೊ ಡಿಫ್ಲೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಸ್ಟ್ರೆಂತ್ನ ಜಾಸ್ತಿ ಎಲೆಕ್ಟ್ರಿಕ್ ಸ್ವಲ್ಪ ಅಪ್ಲೈ ಮಾಡಿದರೆ ಇನ್ನೂ ಜಾಸ್ತಿ ಅಪ್ಲೈ ಮಾಡ್ತಾ ಹೋಗ್ತಾರೆ, ಡಿಫ್ಲೆಕ್ಷನ್ ಆಗುತ್ತೆ, ಡಿಫ್ಲೆಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಸ್ಟ್ರೆಂತ್ನ ಅಂದರೆ ಆ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಡಿಫ್ಲೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ದಟ್ ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ನ ಜಾಸ್ತಿ ಅಪ್ಲೈ ಮಾಡ್ತಾ ಡಿಫ್ಲೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಸಮ್ ಫ್ಯಾಕ್ಟರ್ಸ್ ವಿಚ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ದ ಡಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಡಿಫ್ಲೆಕ್ಷನ್ನ ಇನ್ಕ್ರೀಸ್ ಮಾಡುವಂಥ ಫ್ಯಾಕ್ಟರ್ಸ್ಗಳು ಯಾವುದು ಅಂದರೆ ಈ ಫ್ಯಾಕ್ಟರ್ಸ್ಗಳನ್ನ ನೀವು ಹೇಳ್ಬೋದು. ಓಕೆ, ಸೊ ಎಕ್ಸಾಂಪಲ್ಸ್ ಬರುತ್ತೆ, ಆ ಥರ ಎಕ್ಸಾಂಪಲ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಷ್ಟೇ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗಿದೆಯೋ ಚಾರ್ಜ್ ಮತ್ತು ಮಾಸ್ ಆಫ್ ಎಲೆಕ್ಟ್ರಾನ್ ಗೊತ್ತಾಗಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು. ಚಾರ್ಜ್ ಮತ್ತು ಮಾಸ್ ಆಫ್ ಎಲೆಕ್ಟ್ರಾನ್ ಗೊತ್ತಿರಬೇಕು, E/m ರೇಷಿಯೋ ಗೊತ್ತಿರಬೇಕು. ಓಕೆ, ಸೊ ಇಷ್ಟನ್ನು ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಪಾಸ್ ಮಾಡಿ ಕಂಪ್ಲೀಟ್ ಇಷ್ಟನ್ನು ನೋಟ್ ಮಾಡಿ. ಓಕೆ, ನೋಟ್ ಮಾಡ್ಕೊಂಡ್ರಲ್ವ ಮಕ್ಕಳ? ಸೊ ಇಷ್ಟು ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟು. ಸೊ ನಿಮಗೆ ಚಾರ್ಜ್ ಮತ್ತು ಮಾಸ್ ಆಫ್ ಎಲೆಕ್ಟ್ರಾನ್ ಹೇಗೆ ಸಿಕ್ತು, ಚಾರ್ಜ್ ಟು ಮಾಸ್ ರೇಷಿಯೋ ಹೇಗೆ ಸಿಕ್ತು, ಸೊ ಜೆ ಥಾಮ್ಸನ್ನಿಂದ ಕಂಪ್ಲೀಟ್ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಹಾಗಾದರೆ ಈಗ ನಾವು ನೆಕ್ಸ್ಟ್ ಹೋಗೋಣ ಯಾವ ಕಾನ್ಸೆಪ್ಟು. ಸೊ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಬಗ್ಗೆ ಕಂಪ್ಲೀಟ್ ಗೊತ್ತಾಯಿತು ನಿಮಗೆ. ನೆಕ್ಸ್ಟ್ ಹೋಗೋಣ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದದು, ಡಿಸ್ಕವರಿ ಆಫ್ ಪ್ರೋಟಾನ್. ಓಕೆ, ಪ್ರೋಟಾನ್ ಹೇಗೆ ಡಿಸ್ಕವರಿ ಆಯಿತು ಹಾಗಾದರೆ, ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾಥೋಡ್ ರೇಸ್ನ ನಾವು ಹೇಳುವಾಗ, ಸೊ ಕ್ಯಾಥೋಡ್ ರೇಸಲ್ಲಿ ಕ್ಯಾಥೋಡ್ ರೇಸ್ ಟ್ರಾವೆಲ್ ಆಗ್ತಾ ಇರುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ಫ್ಲೋರೋಸೆಂಟ್ ಇದಕ್ಕೆ ಹಿಟ್ ಆದಾಗ, ಜಿಂಕ್ ಸಲ್ಫೈಡ್ ಸ್ಕ್ರೀನ್ ಹಿಟ್ ಆದಾಗ ಒಂದು ಗ್ಲೋ ಬರುತ್ತೆ. ಸೊ ಆಗ ಕ್ಯಾಥೋಡ್ ರೇಸ್ ಕ್ಯಾಥೋಡಿಂದ ಆ್ಯನೋಡ್ ಕಡೆ ಮೂವ್ ಆಗ್ತಾಯಿದೆ ಅಂತ ಹೇಳಿದ್ವಿ. ಬಟ್ ಈಗ ಡಿಸ್ಕವರಿ ಆಫ್ ಪ್ರೋಟಾನ್ ಅಂತ ಬಂದಾಗ ಗೋಲ್ಡ್ ಸ್ಟೀನ್ ಅಂತ ಸೈಂಟಿಸ್ಟ್ ಬರ್ತಾರೆ. ಗೋಲ್ಡ್ ಸ್ಟೀನ್ ಅಂತ ಸೈಂಟಿಸ್ಟ್ ಇದ್ದಾರೆ. ಸೊ ಅವ್ರೇನು ಮಾಡ್ತಾರೆ, ಈ ಗೋಲ್ಡ್ ಸ್ಟೀನ್ ಇವ್ರೇನು ಮಾಡ್ತಾರೆ ಅಂತಂದ್ರೆ, ಸೊ ಸೇಮ್ ಜೆ ಥಾಮ್ಸನ್ ಎಕ್ಸ್ಪೆರಿಮೆಂಟ್ನ ಸ್ವಲ್ಪ ಕಂಟಿನ್ಯೂ ಮಾಡೋಕೆ ಹೋಗ್ತಾರೆ. ಹೇಗೆ ಕಂಟಿನ್ಯೂ ಮಾಡ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಸೊ ಸೇಮ್ ಡಿಸ್ಚಾರ್ಜ್ ಟ್ಯೂಬ್ನ ಇವರು ತೊಗೋತಾರೆ. ಓಕೆ, ಇವರು ಡಿಸ್ಚಾರ್ಜ್ ತೊಗೊಂಡು ಒಂದು 2 ಎಲೆಕ್ಟ್ರೋಡ್ಸ್ನ ತೊಗೋತಾರೆ. ಸೊ 2 ಎಲೆಕ್ಟ್ರೋಡ್ಸ್ ತೊಗೊಂಡು ಅಲ್ಲೇನು ಮಾಡಿದರು ಜೆ ಥಾಮ್ಸನ್, ಆ್ಯನೋಡ್ನ ಪರ್ಫೋರೇಟ್ ಅಂತ ಮಾಡಿದರು. ಆ್ಯನೋಡ್ಗಳಿಗೆ ಸ್ವಲ್ಪ ಹೋಲ್ಸ್ಗಳನ್ನ ಮಾಡಿದರು. ಸೊ ದಿಸ್ ಇಸ್ ಆ್ಯನೋಡ್, ಕರೆಕ್ಟಾಗಿ ಆ್ಯನೋಡ್ ಅಂತ ಇದೆ, ಆ್ಯಂಡ್ ದಿಸ್ ಇಸ್ ಕ್ಯಾಥೋಡ್. ಓಕೆ, ಇದು ಕ್ಯಾಥೋಡ್ ಅಂತ ಹೇಳ್ತೀವಿ ಬಿಕಾಸ್ ಸೊ ಇಟ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ದಿಸ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್. ಓಕೆ, ಸೊ ಈ ರೀತಿ ಹೇಳ್ಬೋದು. ಸೊ ಆ್ಯನೋಡ್ ಅಂತ ಹೇಳ್ತಾರೆ. ಆ್ಯಂಡ್ ಆ್ಯನೋಡ್ನ ಅವ್ರು ಏನು ತೊಗೊಂಡಿದ್ರು ಅಲ್ಲಿ, ಜೆ ಥಾಮ್ಸನ್ ಪರ್ಫೋರೇಟೆಡ್ ತೊಗೊಂಡಿದ್ರು, ಹೋಲ್ಸ್ ಇರೋ ಥರ ತೊಗೋತಾ ಇದ್ರು. ಕ್ಯಾಥೋಡ್ ರೇಸ್ ಟ್ರಾವೆಲ್ ಆದಾಗ ಸೊ ಇಲ್ಲಿ ಗ್ಲೋ ಬರ್ತಾಯಿತ್ತು. ಬಟ್ ಇವ್ರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಒಂದು ಆ್ಯನೋಡ್ ತಗೋತಾರೆ. ಆ್ಯನೋಡ್ ಆಗಿರುತ್ತೆ, ಪರ್ಫೋರೇಟೆಡ್ ಆ್ಯನೋಡ್ ಆಗಿರಲ್ಲ. ಓಕೆ, ಒಂದು ಅಲ್ಯೂಮಿನಿಯಂ ಮೆಟಲ್ ತೊಗೋತಾರೆ. ಆ್ಯಂಡ್ ಹಿಯರ್ ಇಲ್ಲೂ ಕೂಡ ಒಂದು ಕ್ಯಾಥೋಡ್ನ ತೊಗೋತಾರೆ, ಒಂದು ಎಲೆಕ್ಟ್ರಾನ್ನ ತೊಗೋತಾರೆ. ಅದೇನು ಮೆಟಲ್ ಅಂತಂದರೆ ಜಸ್ಟ್ ಒಂದು ಹೋಲ್ಸ್ಗಳಿರೋ ಮೆಟಲ್ಸ್ಗಳನ್ನ ತೊಗೋತಾರೆ. ಒಂದು ಪರ್ಫೋರೇಟೆಡ್ ಹೋಲ್ಸ್ ಥರ ಇರೋ ಮೆಟಲ್ಸ್ನ ಇವ್ರು ತೊಗೋತಾರೆ. ಓಕೆ, ದೆನ್ ಜೆ ಥಾಮ್ಸನ್ ತೊಗೊಂಡಿದ್ದು ಆ್ಯನೋಡ್ ಪರ್ಫೋರೇಟೆಡ್. ಓಕೆ, ಬಟ್ ಇವರು ಗೋಲ್ಡ್ಸ್ನ ತೊಗೋತಾರೆ, ಅದನ್ನು ಕ್ಯಾಥೋಡ್ ಪರ್ಫೋರೇಟೆಡ್. ಸೊ ಪರ್ಫೋರೇಟೆಡ್ ಕ್ಯಾಥೋಡ್ನ ಇಲ್ಲಿ ಪ್ಲೇಸ್ ಮಾಡ್ತಾರೆ. ಸೊ ಹೀಗೆ ಪ್ಲೇಸ್ ಮಾಡ್ತಿದ್ದಾಗ ಜೆ ಥಾಮ್ಸನ್ ಮಾಡಿದಾಗ ಎಕ್ಸ್ಪೆರಿಮೆಂಟಲ್ಲಿ ಇಲ್ಲಿ ಗ್ಲೋ ಬರ್ತಾಯಿತ್ತು. ಬಟ್ ಇವರು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ, ಗ್ಲೋ ಇಲ್ಲಿ ಬರ್ತಾ ಇದೆ ಅಂದರೆ ಇಲ್ಲಿ ಗ್ಲೋ ಬರ್ತಾ ಇದೆ. ಸೊ ಗ್ಲೋ ಬರ್ತಾ ಇರೋದು ಇಲ್ಲಿ ಆಪೋಸಿಟ್ ಆಗಿ. ಹಾಗಾದರೆ ಅವ್ರು ಏನ್ಕೊಂಡ್ರು ಅಂತಂದರೆ, ಕ್ಯಾಥೋಡ್ ರೇಸಿಂದ ಆ್ಯನೋಡ್ ರೇಸ್ ಕಡೆ ಮೂವ್ ಆಗ್ತಾ ಇದ್ದಾಗ ಇಲ್ಲಿ ಗ್ಲೋ ಬರ್ತಿದ್ರಿಂದ ಸೊ ಅದನ್ನು ಕ್ಯಾಥೋಡ್ ರೇಸ್ ಅಂತ ಹೇಳಿದರು. ಹಾಗಾದರೆ ಗ್ಲೋ ಈ ಸೈಡಲ್ಲಿ ಬರ್ತಾಯಿದೆ, ಆಪೋಸಿಟಾಗಿ ಬರ್ತಾಯಿದೆ ಅಂದರೆ ಯಾವುದೋ ರೇಸ್ಗಳು ಇಲ್ಲಿಂದ ಟ್ರಾವೆಲ್ ಆಗ್ತಾಯಿದೆ ಅಂತ ಹೇಳ್ತಾರೆ. ಓಕೆ, ಈ ಸೈಡಿಂದ ಟ್ರಾವೆಲ್ ಆಗ್ತಾಯಿದೆ ಅಂತ ಹೇಳ್ತಾರೆ ಯಾರು, ಗೋಲ್ಡ್ಸ್ಟೀನ್ ಸೈಂಟಿಸ್ಟು. ಹಾಗಾದರೆ ಅವ್ರಿಗೆ ಗೊತ್ತಾಗಿದ್ದಷ್ಟೇ, ಯಾವುದೋ ರೇಸ್ಗಳು ಟ್ರಾವೆಲ್ ಆಗ್ತಾಯಿದೆ ಆ್ಯನೋಡಿಂದ ಕ್ಯಾಥೋಡ್ಗೆ. ಹಾಗಾದರೆ ಅದನ್ನು ಆ್ಯನೋಡ್ ರೇಸ್ ಅಂತ ನೇಮ್ ಮಾಡೋಣ, ಯಾಕಂದರೆ ಅಲ್ಲಿ ಕ್ಯಾಥೋಡಿಂದ ಆ್ಯನೋಡ್ಗೆ ಟ್ರಾವೆಲ್ ಆಗ್ತಾಯಿತ್ತು, ಕ್ಯಾಥೋಡ್ ರೇಸ್ ಅಂತ ನೇಮ್ ಮಾಡಿದರು. ಬಟ್ ಇವ್ರು ಅಬ್ಸರ್ವ್ ಮಾಡಿದ್ದೇನು, ಆ್ಯನೋಡಿಂದ ಕ್ಯಾಥೋಡ್ ಕಡೆ ಮೂವ್ ಆಗ್ತಾ ಇದ್ದಾಗ ಸೊ ಕ್ಯಾಥೋಡ್ ಕಡೆ ಒಂದು ಫ್ಲೋರಸೆಂಟ್ ಗ್ಲೋ ಬಿಡ್ತಾಯಿತ್ತು. ಹಾಗಿದ್ದಾಗ ಇದನ್ನು ಆ್ಯನೋಡ್ ರೇಸ್ ಅಂತ ನೇಮ್ ಮಾಡಿದ್ರು. ಬಟ್ ಅದು ಹೇಗೆ ಕಾಣಿಸುತ್ತೆ ಅಂತಂದ್ರೆ ನೋಡಿ, ಲುಕ್ ಎಟ್ ಇದು ಡಯಾಗ್ರಾಮ್. ಇದು ಡಯಾಗ್ರಾಮ್ ಏನು ಬರ್ಕೋಬೇಡಿ. ಓಕೆ, ಸೊ ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ, ಹೈಡ್ರೋಜನ್ ಗ್ಯಾಸ್ನ ಫಿಲ್ ಮಾಡಿದ್ದೀವಿ. ಓಕೆ, ಹೈಡ್ರೋಜನ್ ಗ್ಯಾಸ್ನ ಫಿಲ್ ಮಾಡಿದ್ದೀವಿ. ಬಟ್ ಒಂದು ಪಾಯಿಂಟ್ ಗೊತ್ತಿರಲಿ ಏನಂತಂದರೆ, ಕ್ಯಾಥೋಡ್ ರೇಸಲ್ಲಿ ದಟ್ ಕ್ಯಾಥೋಡ್ ರೇಸ್ ಡಸ್ ನಾಟ್, ಅಂದರೆ ದಟ್ ಎಕ್ಸ್ಪೆರಿಮೆಂಟ್ ಕ್ಯಾಥೋಡ್ ರೇಸ್ ಏನು ಮಾಡ್ತೀವಿ, ದಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ನೇಚರ್ ಆಫ್ ಗ್ಯಾಸ್. ನೇಚರ್ ಆಫ್ ಗ್ಯಾಸ್ ಮೇಲೆ ಡಿಪೆಂಡ್ ಆಗಲ್ಲ. ಓಕೆ, ಬಟ್ ಇಲ್ಲಿ ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಗ್ಯಾಸ್. ಕರೆಕ್ಟಾಗಿ ತಿಳ್ಕೊಳ್ಳಿ, ಕ್ಯಾಥೋಡ್ ರೇಸ್ ಡಸ್ ನಾಟ್ ಡಿಪೆಂಡ್ ಆನ್ ದ ನೇಚರ್ ಆಫ್ ಗ್ಯಾಸ್. ಯಾವುದೇ ಗ್ಯಾಸಸ್ ಬೇಕಾದ್ರೂ ತೊಗೋಬೋದು ನಾವು, ಹೈಡ್ರೋಜನ್, ಹೀಲಿಯಂ ಗ್ಯಾಸ್, ನಿಯಾನ್ ಗ್ಯಾಸ್, ಯಾವುದೇ ಗ್ಯಾಸ್ ಬೇಕಾದ್ರೂ ತೊಗೋಬೋದು. ಬಿಕಾಸ್ ಅಲ್ಲಿ ಫೈಂಡ್ ಔಟ್ ಮಾಡೋದು ನಾವು ಎಲೆಕ್ಟ್ರಾನ್ಸ್. ಬಟ್ ಇಲ್ಲಿ ಮಾತ್ರ ನಾವು ಡಿಪೆಂಡ್ಸ್ ಆನ್ ನೇಚರ್ ಆಫ್ ಗ್ಯಾಸ್, ಅಂದರೆ ಗ್ಯಾಸ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಯಾವ ಒಂದು ಪ್ರೋಟಾನ್ ಡಿಸ್ಕವರಿ ಮಾಡ್ತೀವಲ್ಲ, ಗ್ಯಾಸ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಬರುವಂಥ ರೇಸ್ಗಳು. ಓಕೆ, ನೇಚರ್ ಆಫ್ ಗ್ಯಾಸ್ ಮೇಲೆ ಹೇಗೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಸೊ ದಿಸ್ ಇಸ್ ಪರ್ಫೋರೇಟೆಡ್ ಕ್ಯಾಥೋಡ್, ಸೊ ದಿಸ್ ಇಸ್ ಆ್ಯನೋಡ್. ಸೊ ಏನಾಗ್ತಿದೆ ಅಲ್ಲಿ ಕೆಲವೊಂದು ಪಾರ್ಟಿಕಲ್ಸ್ ನೋಡಿ ಮೂವ್ ಆಗ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಪಾರ್ಟಿಕಲ್ಸ್ ಎಲ್ಲ ಪರ್ಫೋರೇಟೆಡ್ ಆ್ಯನೋಡ್ ಕಡೆ ಮೂವ್ ಆಗ್ತಾ ಇದೆ, ಒಂದು ಗ್ಲೋ ಕ್ರಿಯೇಟ್ ಆಗುತ್ತೆ ಅಲ್ಲೇ. ದಟ್ ಮೀನ್ಸ್ ಆ್ಯನೋಡ್ ಕಡೆಯಿಂದ ಮೂವ್ ಆಗ್ತಾ ಇದೆ, ಹಾಗಾದರೆ ಆ್ಯನೋಡ್ ರೇಸ್ ಅಂತ ನೇಮ್ ಮಾಡೋಣ ಅಂತ ಅಂದರು. ಬಟ್ ಇನ್ನೊಂದು ಪಾಯಿಂಟ್ ಗೊತ್ತಾಗಿದೆ ಅಷ್ಟೇ ಅವ್ರಿಗೆ, ಯಾವುದೂ ಕೂಡ ಇಲ್ಲಿ ಆ್ಯನೋಡ್ ಕಡೆಯಿಂದ ರೇಸ್ಗಳು ಯಾವುದು ಬರ್ತಾ ಇರಲ್ಲ.
ಓಕೆ, ಆ್ಯನೋಡಿಂದ ಎಜೆಕ್ಟ್ ಆಗ್ತಾರಲ್ಲ, ಬಟ್ ಅಲ್ಲಿ ಕ್ಯಾಥೋಡಿಂದ ಎಜೆಕ್ಟ್ ಆಗ್ತಾಯಿತ್ತು ಕೆಲವೊಂದು ಪಾರ್ಟಿಕಲ್ಸು. ಆ ಪಾರ್ಟಿಕಲ್ಸ್ ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಏನು ರೇಸ್ಗಳು ಹೋಗ್ತಾ ಇತ್ತು ನಿಮ್ಗೆ ಗೊತ್ತಿರೋ ಹಾಗೆ, ಕ್ಯಾಥೋಡಿಂದ ಇನ್ವಿಸಿಬಲ್ ರೇಸ್ಗಳ ಮೂವ್ ಆಗ್ತಾ ಇತ್ತು, ಅದು ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಅಂತ ಬಂದರೆ, ಹೈಡ್ರೋಜನಲ್ಲಿ ಓಕೆ ಒನ್ ಎಸ್ ಒನ್ ಕಾನ್ಫಿಗರೇಷನ್ ಗೊತ್ತಿದೆ, ಅಂದರೆ ಒಂದು ಎಲೆಕ್ಟ್ರಾನ್, ಅಂದರೆ ಒಂದು ಎಲೆಕ್ಟ್ರಾನ್ ಇದೆ, ಒಂದು ಪ್ರೋಟಾನ್ ಇದೆ ಗೊತ್ತಿದೆ. ಸೊ ಹೈಡ್ರೋಜನಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ, ಒಂದು ಪ್ರೋಟಾನು ಇರುತ್ತೆ, ಕರೆಕ್ಟಾ? ಒಂದು ಪ್ರೋಟಾನ್, ಒಂದು ಎಲೆಕ್ಟ್ರಾನ್ ಇರುತ್ತೆ. ಹಾಗಾದರೆ ಈ ಕ್ಯಾಥೋಡ್ ರೇಸಲ್ಲಿ ಎಲೆಕ್ಟ್ರಾನ್ಸು ಮೂವ್ ಆಗ್ತಾ ಇದ್ದಾಗ ಇನ್ನು ಉಳಿದ ರೆಸಿಡ್ಯೂಯಲ್ ಪಾರ್ಟಿಕಲ್ಸ್ ಇರುತ್ತಲ್ಲ, ಅದೇನದು ಪ್ರೋಟಾನ್ಸ್. ಆ ಪ್ರೋಟಾನ್ಸ್ ಯಾವ ಕಡೆ ಮೂವ್ ಆಗುತ್ತೆ? ನೆಗೆಟಿವ್ ಎಲೆಕ್ಟ್ರೋಡ್ ಕಡೆ ಮೂವ್ ಆಗುತ್ತೆ. ಹಾಗಾದರೆ ಯಾವುದೇ ರೇಸ್ಗಳು, ಕ್ಯಾಥೋಡ್ ರೇಸ್ ಅಂತಂದರೆ ಕ್ಯಾಥೋಡ್ ಕಡೆಯಿಂದ ಮೂವ್ ಆಗ್ತಾಯಿತ್ತು ಆ್ಯನೋಡ್ ಕಡೆ, ಕ್ಯಾಥೋಡಿಂದ ರೇಸ್ಗಳು ಬರ್ತಾಯಿತ್ತು. ಬಟ್ ಇಲ್ಲಿ ಆ್ಯನೋಡಿಂದ ರೇಸ್ಗಳು ಯಾವುದೇ ರೀತಿ ಬರೋಲ್ಲ, ಕನ್ಫ್ಯೂಸ್ ಆಗಬೇಡಿ. ಆ್ಯನೋಡ್ ರೇಸ್ ಅಂತಂದರೆ ಇಲ್ಲಿ ಆ್ಯನೋಡಿಂದ ಯಾವುದೇ ರೇಸ್ಗಳು ಎಕ್ಸಿಬಿಟ್ ಆಗಲ್ಲ, ಆ್ಯನೋಡ್ ಎಲೆಕ್ಟ್ರೋಡಿಂದ ಯಾವುದೇ ರೇಸ್ಗಳು ಬರೋಲ್ಲ. ಹೇಗೆ ಅಂತಂದರೆ, ಒಂದು ಗ್ಯಾಸ್ನ ಫಿಲ್ ಮಾಡಿದಾಗ ಅಲ್ಲಿ ಎಲೆಕ್ಟ್ರಾನ್ ಇರುತ್ತೆ, ಎಲೆಕ್ಟ್ರಾನ್ ಎಜೆಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ಗೆ, ಹೈಡ್ರೋಜನ್ ಗ್ಯಾಸ್ ಇರುತ್ತೆ, ರೇಸ್ಗಳು ಹೈಡ್ರೋಜನ್ ಗ್ಯಾಸ್ಗೆ ಹಿಟ್ ಆಗುತ್ತೆ, ಆಗ ಹೈಡ್ರೋಜನಿಂದ ಎಲೆಕ್ಟ್ರಾನು ಎಜೆಕ್ಟ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ಯಾವ ಕಡೆ ಟ್ರಾವೆಲ್ ಆಗುತ್ತೆ? ಈ ಪಾಸಿಟಿವ್ ಎಲೆಕ್ಟ್ರಾನ್ ಕಡೆ ಟ್ರಾವೆಲ್ ಆಗುತ್ತೆ. ಬಟ್ ಇನ್ನು ಉಳಿದಿದ್ದೇನು? ಈ ರೆಸಿಡ್ಯೂಯಲ್ ಪಾರ್ಟಿಕಲ್ ಪ್ರೋಟಾನ್. ಪ್ರೋಟಾನ್ ಯಾವ ಕಡೆ ಟ್ರಾವೆಲ್ ಆಗಬೇಕು? ಪ್ರೋಟಾನ್ ಈ ನೆಗೆಟಿವ್ ಪ್ಲೇಟ್ ಕಡೆ ಟ್ರಾವೆಲ್ ಆಗಬೇಕು. ದಿಸ್ ಇಸ್ ಪಾಸಿಟಿವ್ ಪ್ಲೇಟ್, ಕರೆಕ್ಟ್ ಅಲ್ವಾ? ಸೊ ನೆಗೆಟಿವ್ ಪಾಸಿಟಿವ್ ಕಡೆ ಹೋಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಅದೇ ಪಾಸಿಟಿವ್ ಏನಾಗುತ್ತೆ? ವಾಪಸ್ಸು ನೆಗೆಟಿವ್ ಕಡೆ ಟ್ರಾವೆಲ್ ಆಗುತ್ತೆ. ಸೊ ದಿಸ್ ಇಸ್ ಪಾಸಿಟಿವ್ ಪ್ರೋಟಾನ್ಸ್, ದಿಸ್ ಇಸ್ ನೆಗೆಟಿವ್ ಎಲೆಕ್ಟ್ರಾನ್ಸ್ ಈ ಕಡೆ ಹೋಗುವಂಥದ್ದು. ಸೊ ಹಾಗಾದರೆ ನಿಮ್ಗೆ ಗೊತ್ತಾಗಿದೆ ಸ್ಟೈಲಿ, ಇದನ್ನು ಆ್ಯನೋಡ್ ರೇಸ್ ಅಂತ ಕರೆಯೋಕ್ಕಾಗಲ್ಲ. ಏನಂತ ಹೇಳ್ಬೋದು? ಸೊ ದಿಸ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ಕೆನಾಲ್ ರೇಸ್. ಓಕೆ, ಕೆನಾಲ್ ರೇಸ್ ಅಂತ ಹೇಳ್ತೀರಿ. ಯಾಕಂದರೆ ಆ ರೆಸಿಡ್ಯೂಲ್ ಪಾರ್ಟಿಕಲ್ಸ್ ಅಂದರೆ ದೇ ಮೂವ್ ಟು ದ ಕೆನಾಲ್ಸ್. ಓಕೆ, ಕೆನಾಲ್ಸ್ ಮೂಲಕ ಹೋಗ್ತಾ ಇದೆ. ಸೊ ಇಲ್ಲಿಂದ ಫ್ಲೋರಸೆಂಟ್ ಗ್ಲೋನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದನ್ನು ಹೇಳೋದು ನಾವೇನು ಕೆನಾಲ್ ರೇಸ್ ಅಂತ ಹೇಳ್ತೀವಿ. ಆ್ಯನೋಡ್ ರೇಸ್ ಅಲ್ಲ, ಕೆನಾಲ್ ರೇಸ್ ಅಂತ ಹೇಳ್ತೀವಿ. ಸೊ ಅರ್ಥ ಮಾಡ್ಕೊಂಡ್ರೆ ಏನಂತ? ಸೊ ಗೋಲ್ಡ್ಸ್ಟೈನ್ ಅಬ್ಸರ್ವ್ ಮಾಡಿದ್ದು ಇಷ್ಟೇ. ಏನೇನು ಹೇಳಿದ್ರು ಅಂತಂದರೆ, ಇಲ್ಲಿ ಒಂದು ಎಲೆಕ್ಟ್ರೋಡ್ನ ಆ್ಯನೋಡ್ ಅಂತ ತಗೋತಾರೆ, ಇನ್ನೊಂದು ಎಲೆಕ್ಟ್ರೋಡ್ನ ಕ್ಯಾಥೋಡ್ ಅಂತ ತಗೋತಾರೆ. ಬಟ್ ಕ್ಯಾಥೋಡ್ ಏನಾಗಿರುತ್ತೆ? ಪರ್ಫೋರೇಟೆಡ್ ಕ್ಯಾಥೋಡ್ ಆಗಿರುತ್ತೆ, ಹೋಲ್ಸ್ ಇರುತ್ತೆ ಅದರಲ್ಲಿ. ಬಟ್ ಜೆ ಥಾಮ್ಸನ್ ತೊಗೊಂಡಿದ್ದು ಆ್ಯನೋಡಲ್ಲಿ ಹೋಲ್ಸ್ ಮಾಡಿದರು. ಓಕೆ, ಪರ್ಫೋರೇಟೆಡ್ ಆ್ಯನೋಡ್ ತೊಗೊಂಡಿದ್ರು. ಬಟ್ ಇಲ್ಲಿ ಪರ್ಫೋರೇಟೆಡ್ ಕ್ಯಾಥೋಡ್ನ ಗೋಲ್ಡ್ಸ್ಟೈನ್ ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಕೆಲವೊಂದು ರೇಸ್ಗಳು ಈ ಕಡೆ ಮೂವ್ ಆಗ್ತಾ ಇದೆ, ಅಂದರೆ ಆ್ಯನೋಡ್ ಕಡೆಯಿಂದ ಬಂದಂಗೆ ಕಾಣಿಸ್ತಾ ಇದೆ, ಹಾಗಾಗಿ ಆ್ಯನೋಡ್ ರೇಸ್ ಅಂತ ನೇಮ್ ಮಾಡೋಕ್ಕೆ ಹೋದರು. ಬಟ್ ಅದು ಆ್ಯನೋಡ್ ರೇಸ್ ಅಲ್ಲ. ಏನಂತಂದರೆ, ಒಂದು ಗ್ಯಾಸಸ್ಗಳು ಹೈಡ್ರೋಜನ್ಗೆ ಗ್ಯಾಸ್ಗೆ ಹಿಟ್ ಆದಾಗ, ರೇಸ್ಗಳು ಹೈಡ್ರೋಜನ್ ಗ್ಯಾಸ್ಗೆ ಹಿಟ್ ಆದಾಗ ಅಲ್ಲಿಂದ ಎಲೆಕ್ಟ್ರಾನ್ಸ್ಗಳು ಎಜೆಕ್ಟ್ ಆಗುತ್ತೆ. ಆ ಎಲೆಕ್ಟ್ರಾನ್ಸ್ಗಳ ಪಾಸಿಟಿವ್ ಆ್ಯನೋಡ್ ಕಡೆ ಮೂವ್ ಆಗುತ್ತೆ. ಇನ್ನು ಉಳಿದಿದ್ದ ಪಾರ್ಟಿಕಲ್ಸ್ ಏನಿದೆ, ಆ ಪಾರ್ಟಿಕಲ್ಸ್ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್, ಆ ಪಾರ್ಟಿಕಲ್ಸ್ಗಳು ಯಾವ ಕಡೆ ಮೂವ್ ಆಗುತ್ತೆ? ಸೊ ನೆಗೆಟಿವ್ ಪ್ಲೇಟ್ ಕಡೆ ಮೂವ್ ಆಗುತ್ತೆ. ಸೊ ಮೂವ್ ಆದಾಗ ಇಲ್ಲಿ ಒಂದು ಫ್ಲೋರೆಸೆಂಟ್ ಗ್ಲೋ ಬರುತ್ತೆ. ಸೊ ಆ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನು? ಪ್ರೋಟಾನ್ಸ್. ಸೊ ಲೈಟೆಸ್ಟ್ ಪಾರ್ಟಿಕಲ್ಸ್, ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್, ಅದೇನದು ಪ್ರೋಟಾನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತು ಮಕ್ಕಳು ಹೇಗೆ ಅಂತ? ಸೊ ಈ ರೀತಿ ಡಿಸ್ಕವರಿ ಆಯಿತು. ಸೊ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೋಬೋದು ಬೇಕಂದ್ರೆ ನೀವು. ಸೊ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ. ಪ್ರೋಟಾನ್ ವಾಸ್ ಡಿಸ್ಕವರ್ಡ್ ಬೈ ಗೋಲ್ಡ್ಸ್ಟೈನ್. ಹಿ ಯೂಸ್ಡ್ ಪರ್ಫೋರೇಟೆಡ್ ಕ್ಯಾಥೋಡ್ ಇನ್ ದ ಯು ಟ್ಯೂಬ್, ಅಂದರೆ ಡಿಸ್ಚಾರ್ಜ್ ಟ್ಯೂಬ್, ಪಾಸಿಂಗ್ ದ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಅಟ್ ಲೋ ಪ್ರೆಷರ್ ಆ್ಯಂಡ್ ಹೈ ವೋಲ್ಟೇಜ್. ಸೇಮ್ ಪ್ರೆಷರ್ ಕಡಿಮೆ ಇಟ್ಟು ವೋಲ್ಟೇಜ್ ಜಾಸ್ತಿ ಇಟ್ಟಿದ್ದಾರೆ. ಆ್ಯಂಡ್ ಅವ್ರು ಏನು ಅಬ್ಸರ್ವ್ ಏನು ಮಾಡಿದ್ರು ಅಂದರೆ, ಹಿ ಅಬ್ಸರ್ವ್ ನ್ಯೂ ಟೈಪ್ ಆಫ್ ರೇಸ್ ಮೂವಿಂಗ್ ಫ್ರಮ್ ಆ್ಯನೋಡ್ ಟುವರ್ಡ್ಸ್ ಕ್ಯಾಥೋಡ್ ಆ್ಯಂಡ್ ಪಾಸ್ಡ್ ಥ್ರೂ ಹೋಲ್ಸ್ ಆರ್ ಕೆನಾಲ್ಸ್. ಓಕೆ, ಕೆನಾಲ್ಸ್ ಆಫ್ ದ ಕ್ಯಾಥೋಡ್ ಕ್ಯಾನಾಲ್ಸಲ್ಲಿ ಹೋಲ್ಸ್ ಮೂಲಕ ಪಾಸ್ ಆಗ್ತಾಯಿದೆ, ಆ್ಯನೋಡ್ ಕಡೆಯಿಂದ ಬರ್ತಾ ಇರೋದು ಕಾಣಿಸ್ತಾ ಇದೆ, ಆ್ಯನೋಡಿಂದ ಕ್ಯಾಥೋಡ್ ಕಡೆ ಬರ್ತಾ ಇರೋದು. ಒಂದು ತಿಳ್ಕೊಬೇಕೇನು, ಇಲ್ಲಿ ಆ್ಯನೋಡಿಂದ ಎಜೆಕ್ಟ್ ಆಗ್ತಾಯಿಲ್ಲ ರೇಸ್ಗಳು, ಆ ರೇಸ್ಗಳು ಆ್ಯನೋಡಿಂದ ಯಾವ ರೇಸು ಬರ್ತಾ ಇಲ್ಲ. ಬಟ್ ಏನಾಗಿದ್ದು, ಹೈಡ್ರೋಜನ್ ಗ್ಯಾಸ್ನ ಫಿಲ್ ಮಾಡಿದಾಗ ರೇಸ್ಗಳು ಹೈಡ್ರೋಜನ್ ಗ್ಯಾಸ್ಗೆ ಹಿಟ್ಟಾದಾಗ ಹೈಡ್ರೋಜನಿಂದ ಎಲೆಕ್ಟ್ರಾನ್ ಎಜೆಕ್ಟ್ ಆಗೋದು, ಎಲೆಕ್ಟ್ರಾನು ಆ್ಯನೋಡ್ ಕಡೆ ಮೂವ್ ಆಗುತ್ತೆ. ಅದೇ ಪಾಸಿಟಿವ್ ಪಾರ್ಟಿಕಲ್ ಏನಿರುತ್ತೆ ಅದು ಕ್ಯಾಥೋಡ್ ಕಡೆ ಮೂವ್ ಆಗುತ್ತೆ. ಆ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ನ ನಾವು ಪ್ರೋಟಾನ್ಸ್ ಅಂತ ಹೇಳ್ತೀವಿ. ಅದು ಯಾವುದ್ರ ಮೂಲಕ ಪಾಸ್ ಆಯಿತು? ಅದು ಕ್ಯಾನಲ್ಸ್ ಮೂಲಕ ಪಾಸ್ ಆಗೋದ್ರಿಂದ ಅಂಥದ್ದನ್ನು ನಾನು ಏನು ಹೇಳ್ತೀವಿ? ನಾವು ಕೆನಾಲ್ ರೇಸ್ ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ಅರ್ಥ ಆಯಿತು ಅನ್ಕೋತೀನಿ. ಸೊ ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಪಾಯಿಂಟ್ಸ್. ಆ್ಯಂಡ್ ದೀಸ್ ರೇಸ್ ವಾರ್ ಕಾಲ್ಡ್ ಕೆನಾಲ್ ರೇಸ್. ಆ್ಯಂಡ್ the proton means what? Proton means the lightest positively charged particles emitted when hydrogen gas is filled in discharge tube was named as proton. Okay, lightest positively charged particle. ಓಕೆ, ಅದನ್ನು ಏನು ಹೇಳ್ತೀವಿ? ಹೈಡ್ರೋಜನ್ ಗ್ಯಾಸ್ ಫಿಲ್ ಮಾಡಿದಾಗ ಒಂದು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಬಂತು, ಅದೇನಾಗಿದೆ? ಆ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಏನು? ಸೊ ಪ್ರೋಟಾನ್ ಅಂತ ಹೇಳ್ತೀವಿ. ಹಾಗಾಗಿ ನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ. ಸೊ ದಿಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಗ್ಯಾಸ್ ಅಂತ. ನೇಚರ್ ಆಫ್ ಗ್ಯಾಸ್ ಅಂತ ಬಂದರೆ ಏನಾಗುತ್ತೆ? ಹೈಡ್ರೋಜನ್ ಅಂತ ಬಂದರೆ ಈಗ ಹೈಡ್ರೋಜನಲ್ಲಿ ಒಂದು ಪ್ರೋಟಾನ್ ಇದೆ. ನೆಕ್ಸ್ಟ್ ಹೀಲಿಯಮ್ ಅಂತ ಬಂದರೆ ಹೀಲಿಯಮಲ್ಲಿ 2 ಪ್ರೋಟಾನ್ಸ್ ಬರುತ್ತೆ. ಓಕೆ, 2 ಪ್ರೋಟಾನ್ಸ್ ಬರುತ್ತೆ. ಹಾಗಿದ್ದಾಗ ಪ್ರೋಟಾನ್ ನಂಬರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಗ್ಯಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಯಾವ ಗ್ಯಾಸ್ ತೊಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಕ್ಯಾಥೋಡ್ ರೇಸ್ ಏನಾಗುತ್ತೆ? ದಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ನೇಚರ್ ಆಫ್ ಗ್ಯಾಸ್. ಓಕೆ, ಎಲೆಕ್ಟ್ರಾನ್ಸ್ ಎಜೆಕ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ದಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ನೇಚರ್ ಆಫ್ ಗ್ಯಾಸ್. ಸೊ ಹಾಗಾಗಿ ಇಲ್ಲಿ
ಪ್ರೋಟಾನ್ಸ್ ಅನ್ನೋದು ಏನಾಗುತ್ತೆ ಅಂದರೆ ಕ್ಯಾನಲ್ ರೇಸ್ ಏನಿದೆ ಕ್ಯಾನಲ್ ರೇಸ್ ದಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಗ್ಯಾಸ್ ಅಂತ ಹೇಳ್ಬೋದು. ಓಕೆ, ಸೊ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮ್ಗೆ ಕರೆಕ್ಟಾಗಿ ಏನು ಅಂತ. ಸೊ ಇದು ಕ್ಯಾನಲ್ ರೇಸ್ ಬಗ್ಗೆ ಡಿಸ್ಕವರಿ ಹೇಗಾಯಿತು ಅಂದರೆ ಗೋಲ್ಡ್ಸ್ಟೀನ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಕ್ಯಾನಲ್ ರೇಸ್ ಅಂದರೆ ಪ್ರೋಟಾನ್ಸ್ನ ಡಿಸ್ಕವರಿ ಮಾಡಿದವರು ಗೋಲ್ಡ್ಸ್ಟೀನ್. ಸೊ ಗೋಲ್ಡ್ಸ್ಟೀನ್ ಡಿಸ್ಕವರ್ ಮಾಡಿದ್ದು ಪ್ರೋಟಾನ್, ಜೆ ಥಾಮ್ಸನ್ ಡಿಸ್ಕವರ್ ಮಾಡಿದ್ದು ಎಲೆಕ್ಟ್ರಾನ್. ಸೊ ಅರ್ಥ ಆಯಿತು ಅನ್ಕೋತೀನಿ ಕಂಪ್ಲೀಟ್ ನಿಮಗೆ. ಸೊ ಇಲ್ಲಿ ಈ ಪಿಕ್ಚರ್ನ ಬೇಕಾದ್ರೆ ನೀವು ಬರ್ಕೋಬೋದು. ಸೊ ಪರ್ಫೆರೋಟೆಡ್ ಕ್ಯಾಥೋಡ್ ಅಂತ ಇದೆ. ಸೊ ನೆಗೆಟಿವ್ ಪಾರ್ಟಿಕಲ್ಸ್ ಏನಾಗಿರುತ್ತೆ ಈ ಕಡೆ ಮೂವ್ ಆಗ್ತಾ ಇರುತ್ತೆ. ಸೊ ನೆಗೆಟಿವ್ ಪಾರ್ಟಿಕಲ್ಸ್ ಈ ಕಡೆ ಮೂವ್ ಆಗ್ತಾ ಇರುತ್ತೆ. ಆ್ಯಂಡ್ ಅದೇ ಪಾಸಿಟಿವ್ ಪಾರ್ಟಿಕಲ್ಸ್ ಏನಿರುತ್ತೆ ಈ ಪಾಸಿಟಿವ್ ಪಾರ್ಟಿಕಲ್ಸ್ಗಳು ಈ ಕಡೆ ಮೂವ್ ಆಗ್ತಾ ಇರುತ್ತೆ. ಸೊ ಇದನ್ನು ಹೇಳ್ತೀವಿ ನಾವು, ಈ ಪಾಸಿಟಿವ್ ಪಾರ್ಟಿಕಲ್ಸ್ನ ನಾವು ಪ್ರೋಟಾನ್ಸ್ ಅಂತ ಕರಿತೀವಿ. ಸೊ ಪ್ರೋಟಾನ್ಸ್ ಅಂತ ಕರಿತೀವಿ. ಇದನ್ನು ಪರ್ಫೋರೇಟೆಡ್, ಓಕೆ, ಇದನ್ನೇನಂತ ಕರಿಬೋದು, ಇದನ್ನು ಪರ್ಫೋರೇಟೆಡ್ ಕ್ಯಾಥೋಡ್ ಅಂತ ಹೇಳ್ಬೋದು. ಪರ್ಫೋರೇಟೆಡ್ ಕ್ಯಾಥೋಡ್ ಅಂತ ಹೇಳ್ತೀವಿ, ಕರೆಕ್ಟಾ? ಸೊ ಇನ್ನೆಲ್ಲ ಗೊತ್ತಿದೆ. ಇಲ್ಲಿ ಒಂದು ವ್ಯಾಕ್ಯೂಮ್ ಪಂಪ್ನ, ಸೊ ಓಕೆ, ಸಕ್ಷನ್ ಪಂಪ್ ಅಂತ ಬಿಟ್ಟಿರ್ತಾರೆ, ಇಲ್ಲಿ ಗೊತ್ತಿದೆ ಇದು. ಸೊ ವ್ಯಾಕ್ಯೂಮ್ ಪಂಪ್ ಈ ಪ್ರೆಷರ್ನ ರೆಡ್ಯೂಸ್ ಮಾಡೋಕ್ಕೆ. ಓಕೆ, ಸೊ ಇಷ್ಟು ಏನಪ್ಪ ಅಂದರೆ ದಿಸ್ ಇಸ್ ಅಬೌಟ್ ಡಿಸ್ಕವರಿ ಆಫ್ ಆ್ಯನೋಡ್ ರೇಸ್, ಅಂದರೆ ಡಿಸ್ಕವರಿ ಆಫ್ ಕ್ಯಾನಲ್ ರೇಸ್ ಅಥವಾ ಡಿಸ್ಕವರಿ ಆಫ್ ಪ್ರೋಟಾನ್ಸ್. ಸೊ ಪ್ರೋಟಾನ್ ಡಿಸ್ಕವರಿ ಬಗ್ಗೆ ಐಡಿಯಾ ಸಿಕ್ಕಿದೆ. ಆ್ಯಂಡ್ ನೆಕ್ಸ್ಟು ಇದರಲ್ಲಿ ಹೇಳೋದಾದರೆ ದೆನ್ ಚಾರ್ಜ್ ಮತ್ತು ಮಾಸ್ ಏನು ಹೇಳ್ಬೋದಾಗಾದರೆ ವಾಟ್ ಇಸ್ ದ ಚಾರ್ಜ್ ಆಫ್ ಪ್ರೋಟಾನ್ ಆ್ಯಂಡ್ ಮಾಸ್ ಆಫ್ ಪ್ರೋಟಾನ್. ಸೊ ಕಂಪ್ಲೀಟ್ ಕಾಪಿ ಮಾಡ್ಕೊಳ್ಳಿ. ಸೊ ಚಾರ್ಜ್ ಮತ್ತು ಮಾಸ್ ಅಂತ ಬಂದರೆ, ಚಾರ್ಜ್ ಅಂತ ಬಂದರೆ ಈಗ ನಾನು ಹೈಡ್ರೋಜನ್ ಹೇಳಿದೆ, ಹೈಡ್ರೋಜನಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ ಪ್ಲಸ್ ಒಂದು ಪ್ರೋಟಾನ್ ಇರುತ್ತೆ, ಕರೆಕ್ಟಾ? ಆ್ಯಂಡ್ ಒಂದು ಎಲೆಕ್ಟ್ರಾನ್ ಅಂತಂದರೆ ಇದು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ 1.602 × 10⁻⁻19 ಇದೆ. ಹಾಗಾದರೆ ಪ್ರೋಟಾನ್ ಏನಿರುತ್ತೆ ಇದು ಈಕ್ವಲೆಂಟ್ ಚಾರ್ಜ್ ಇರುತ್ತೆ, ಬಟ್ ಸೈನ್ ಏನಾಗಿರುತ್ತೆ ಇಟ್ ಇಸ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆ್ಯಂಡ್ ಈಕ್ವಲ್ ಚಾರ್ಜ್, ಸೇಮ್ ಚಾರ್ಜ್ ಇರುತ್ತೆ. ದಟ್ ಮೀನ್ಸ್ ಪ್ಲಸ್ 1.602 × 10⁻⁻19 ಕೂಲಮ್ ಪರ್ kg. ಸೊ ದಿಸ್ ಇಸ್ ದ ಚಾರ್ಜ್ ಆಫ್ ಪ್ರೋಟಾನ್, ದಿಸ್ ಇಸ್ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಡಿಫ್ರೆನ್ಸ್ ಇಸ್ ಸೈನ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಚಾರ್ಜ್ ಆಲ್ಮೋಸ್ಟ್ ಈಕ್ವಲೇ ಇದೆ ಕಂಪ್ಲೀಟು, ಬಟ್ ಏನು ಸೈನ್ ಇದೆ, ಚೇಂಜ್ ಸೈನ್ ಇದೆ ಅಷ್ಟೇ, ಸೈನ್ ಚೇಂಜ್ ಇದೆ ಅಷ್ಟೇ. ದಟ್ ಮೀನ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್, ದಿಸ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಓಕೆ, ಆ್ಯಂಡ್ ವೆನ್ ವಿ ಕಮ್ಸ್ ಟು the mass of proton, this is charge of proton. Okay, the charge of proton. But what is the mass of proton? Mass of proton ಅಂತ ಬಂದರೆ ಏನಾಗುತ್ತೆ? ಸೊ ಮಾಸ್ ಆಫ್ ಪ್ರೋಟಾನ್ ಬಂದರೆ ಎಲೆಕ್ಟ್ರಾನ್ ಮಾಸ್ ಏನಿದೆ 9.1 × 10⁻31 kg. ಇಟ್ಸ್ ವೆರಿ ನೆಗ್ಲಿಜಿಬಲ್, ವೆರಿ ಲೆಸ್, ವೆರಿ ಲೋ ಅಂತ ಹೇಳ್ಬೋದು. ನೆಗ್ಲಿಜಿಬಲ್ ಮಾಸ್ ಅಂತ ಹೇಳ್ತೀವಿ. ಸೊ ನೆಗ್ಲಿಜಿಬಲ್ ಮಾಸ್ ಅಂದರೆ ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ಬೋದು, ಈ ಮಾಸ್ನ ಯಾವುದೇ ರೀತಿ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹಾಗಿದ್ದಾಗ ದ ಕಂಪ್ಲೀಟ್ ಅಟಾಮಿಕ್ ಮಾಸ್ ಡಿಪೆಂಡ್ಸ್ ಆನ್ ಪ್ರೋಟಾನ್ ಮಾಸ್. ಪ್ರೋಟಾನ್ ಮಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದರೆ ಹೈಡ್ರೋಜನಲ್ಲಿ ಪ್ರೋಟಾನ್ ಮಾಸ್ ಏನು? ಸೊ ಯೂಸಿಂಗ್ ನಾವು ಹೈಡ್ರೋಜನಲ್ಲಿ ಪ್ರೋಟಾನ್ ಮಾಸ್ ಹೇಗೆ ಅಂತ ಹೇಳಬೇಕು, 1 VMU ವ್ಯಾಲ್ಯೂ ಗೊತ್ತಿದೆ. ಅಂದರೆ ಸೊ ನಾವು ಪ್ರೀವಿಯಸ್ಸು ಅದು ಅಟಾಮಿಕ್ ಮಾಸ್ ಫೈಂಡ್ ಮಾಡುವಾಗ ಹೈಡ್ರೋಜನ್ದು ಹೇಳಿದ್ದೆ ಮಾಸ್ ಏನಂತಂದರೆ 1.676 × 10⁻⁻24 ಗ್ರಾಮ್ ಅಥವಾ 1.676 × 10⁻27 kg ಅಂತ ಹೇಳಿದ್ದೆ, ಕರೆಕ್ಟಾ? ಸೊ ಇದು ಏನು ಪ್ರೋಟಾನ್ ಮಾಸ್ ಅಂತ ಹೇಳ್ತೀವಿ. ಯಾಕೆ ಮಾಸ್ ಆಫ್ ಪ್ರೋಟಾನ್ ಇಲ್ಲಿ ಹೈಡ್ರೋಜನ್ ಏನಿದೆ, ಇನ್ನು ಉಳಿದಿದ್ದು ಪ್ರೋಟಾನ್ ಅಂತಂದರೆ ಹೈಡ್ರೋಜನ್ ರಿಲೇಟಿವ್ ಮಾಸ್ ಎಷ್ಟು ಅಂತ ಗೊತ್ತಿದೆ ನಮಗೆ. ಸೊ ಹಾಗಿದ್ದಾಗ ಪ್ರೋಟಾನ್ ಮಾಸ್ ಇದು ನೆಗ್ಲಿಜಿಬಲ್ ಆಗುತ್ತೆ. ಎಲೆಕ್ಟ್ರಾನ್ ಮಾಸು ತುಂಬ ನೆಗ್ಲಿಜಿಬಲ್ ಆಗೋದ್ರಿಂದ ಸೊ ಪ್ರೋಟಾನ್ ಇಳಿದೇನು ಮಾಸು ದಟ್ ಇಸ್ ಈಕ್ವಲ್ ಟು ಹೈಡ್ರೋಜನ್ ಮಾಸ್ ಇದೆ 1.676 × 10⁻24 ಗ್ರಾಮ್ ಆರ್ -27 kg ಅಂತ ಹೇಳ್ತೀವಿ. ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಅದನ್ನು. ಓಕೆ, ಅರ್ಥ ಆಯಿತು ಅನ್ಕೋತೀನಿ ಕಂಪ್ಲೀಟು. ಸೊ ಇಷ್ಟು ದಿಸ್ ಇಸ್ ಮಾಸ್ ಆಫ್ ಪ್ರೋಟಾನ್ -27 kg -24 ಗ್ರಾಮ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳ? ಸೊ ಮಾಸ್ ಆಫ್ ಪ್ರೋಟಾನ್ ಆ್ಯಂಡ್ ಚಾರ್ಜ್ ಆಫ್ ಪ್ರೋಟಾನ್ ಇನ್ನೊಂದು ಗೊತ್ತಾಯಿತು. ಮಾಸ್ ಆಫ್ ಎಲೆಕ್ಟ್ರಾನ್ ಇಷ್ಟು 9.1 × 10⁻31, ಬಟ್ ಮಾಸ್ ಆಫ್ ಪ್ರೋಟಾನ್ ಇಸ್ 1.676 × 10⁻27 kg. ಸೊ ಹೇಗೆ ಗೊತ್ತಾಯಿತು? ಹೈಡ್ರೋಜನ್ ಕ್ಯಾಲ್ಕುಲೇಷನ್ಸ್ ನಾನು ಅಟಾಮಿಕ್ ಮಾಸ್ ಮಾಡುವಾಗ ಕ್ಲಾಸಸಲ್ಲಿ ಹೇಳಿದ್ದೀನಿ, ಆ ವಿಡಿಯೋ ಕ್ಲಾಸ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಕಂಪ್ಲೀಟಾಗಿ ಹೇಗೆ ಅಂತ. ಅರ್ಥ ಆಗಿದೆಯಲ್ವಾ? ಸೊ ಗೊತ್ತಾಯಿತು ಅನ್ಕೋತೀನಿ. ದಿಸ್ ಇಸ್ ಅಬೌಟ್ ಡಿಸ್ಕವರಿ ಆಫ್ ಪ್ರೋಟಾನ್. ಡಿಸ್ಕವರಿ ಆಫ್ ಪ್ರೋಟಾನ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ, ಕಂಪ್ಲೀಟ್ ಅರ್ಥ ಆಯಿತು ಅನ್ಕೋತೀನಿ. ಆ್ಯಂಡ್ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳೋದಾದ್ರೆ ಇಲ್ಲಿ ಪ್ರಾಪರ್ಟೀಸ್ ಆಫ್ ಆ್ಯನೋಡ್ ರೇಸ್, ಪ್ರಾಪರ್ಟೀಸ್ ಆಫ್ ಕ್ಯಾನಲ್ ರೇಸ್ ಏನಂತ ಹೇಳ್ಬೋದು ಅಂದರೆ ಕ್ಯಾನಲ್ ರೇಸ್ ಡಸ್ ನಾಟ್ ಡಿಪೆಂಡ್ ಆನ್ ದ ನೇಚರ್ ಆಫ್ ಗ್ಯಾಸ್, ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಗ್ಯಾಸ್. ಕ್ಯಾಥೋಡ್ ರೇಸ್ ಡಸ್ ನಾಟ್ ಡಿಪೆಂಡ್ ಆನ್ ದ ನೇಚರ್ ಆಫ್ ಗ್ಯಾಸ್. ಯಾವುದೇ ಗ್ಯಾಸ್ ಹಾಕಿದ್ರೂ ಡಿಪೆಂಡ್ ಆಗಲ್ಲ, ಅಲ್ಲಿ ಎಲೆಕ್ಟ್ರಾನ್ ಇದೆ, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಬರುತ್ತೆ. ಬಟ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಇದರಿಂದ ಹೈಡ್ರೋಜನ್ ಬಂದರೆ 1 ಪ್ರೋಟಾನ್ ಬರುತ್ತೆ, ಹೀಲಿಯಂ ಆದರೆ 2 ಪ್ರೋಟಾನ್ಸ್ ಆಗುತ್ತೆ. ಸೊ ಹಾಗಿದ್ದಾಗ ಪ್ರೋಟಾನ್ ಅನ್ನೋದು ನ್ಯೂಕ್ಲಿಯಸ್ ಇರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಎಲೆಕ್ಟ್ರಾನ್ ಏನಾಗುತ್ತೆ, ಎಲೆಕ್ಟ್ರಾನ್ ರಿಮೂವ್ ಆಗ್ತಾ ಇರುತ್ತೆ, ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲೇನಾಗುತ್ತೆ, ಡಿಪೆಂಡ್ ಆನ್ ದ ಮಾಸ್ ನೇಚರ್ ಆಫ್ ದ ಗ್ಯಾಸ್. ಯಾವ ಗ್ಯಾಸ್ ತೊಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ವೆನ್ ವಿ ಕಮ್ಸ್ ಟು ಡಿಫ್ಲೆಕ್ಷನ್, ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಡಿಫ್ಲೆಕ್ಷನ್ ಏನಾಗಿರುತ್ತೆ, ಕ್ಯಾಥೋಡ್ ರೇಸ್ ಏನಿತ್ತು ಅದಕ್ಕೆ ಆಪೋಸಿಟ್ ಇರುತ್ತೆ. ದಟ್ ಮೀನ್ಸ್ ಇಲ್ಲಿರೋದು ಪಾಸಿಟಿವ್ ಪಾರ್ಟಿಕಲ್ಸ್ ಯಾವ ಕಡೆ ಡಿಫ್ಲೆಕ್ಟ್ ಆಗುತ್ತೆ, ನೆಗೆಟಿವ್ ಪ್ಲೇಟ್ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಅಲ್ಲಿದ್ದು ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಪಾಸಿಟಿವ್ ಪ್ಲೇಟ್ ಕಡೆ ಡಿಫ್ಲೆಕ್ಟ್ ಆಗ್ತಾ ಇತ್ತು. ಬಟ್ ಹಾಗಾಗಿ ಡಿಫ್ಲೆಕ್ಷನ್ ಇಸ್ ಆಪೋಸಿಟ್ ಟು ದಟ್ ಆಫ್ ಕ್ಯಾಥೋಡ್ ರೇಸ್.
ಕ್ಯಾನಲ್ ರೇಸಲ್ಲಿ ಡಿಫ್ಲೆಕ್ಷನ್ ಏನಾಗುತ್ತೆ ಕ್ಯಾಥೋಡ್ ರೇಸ್ಗೆ ಆಪೋಸಿಟ್ ಇರುತ್ತೆ ಅಂತ ಹೇಳ್ಬೋದು. ಅರ್ಥ ಆಗಿದೆಯಲ್ವಾ? ಸೊ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಪ್ರಾಪರ್ಟೀಸ್ ಆಫ್ ಪ್ರೋಟಾನ್ಸ್ ಅಥವಾ ಕ್ಯಾನಲ್ ರೇಸ್ ಅಂತ ತಗೋಬೋದು ಬೇಕಾದ್ರೆ ನೀವು. ಸೊ ಇಷ್ಟು ದಿಸ್ ಇಸ್ ಅಬೌಟ್ ಡಿಸ್ಕವರಿ ಆಫ್ ಪ್ರೋಟಾನ್. ಓಕೆ, ಡಿಸ್ಕವರಿ ಆಫ್ ಪ್ರೋಟಾನ್ ಅಂತ ಹೇಳ್ತೀವಿ. ಸೊ ಚಾರ್ಜ್ ಮತ್ತು ಮಾಸ್ ಆಫ್ ಪ್ರೋಟಾನ್ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಕ್ಕಿದೆ ಹೇಗೆ ಅಂತ. ನೆಕ್ಸ್ಟ್ ಹೋಗೋಣ ಯಾವುದಕ್ಕೆ, ಡಿಸ್ಕವರಿ ಆಫ್ ನ್ಯೂಟ್ರಾನ್. ಓಕೆ, ಡಿಸ್ಕವರಿ ಆಫ್ ನ್ಯೂಟ್ರಾನ್ಗೆ ಬರೋಣ. ಡಿಸ್ಕವರಿ ಆಫ್ ನ್ಯೂಟ್ರಾನ್ ಬರೋಕ್ಕಿಂತ ಮುಂಚೆ ಸೊ ರುದರ್ಫೋರ್ಡ್ ಒಂದು ಎಕ್ಸ್ಪೆರಿಮೆಂಟ್, ಓಕೆ ಸರ್, ಹೆನ್ರಿ ಬೆಕ್ವರೆಲ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನು ಮಾಡಿದ್ರು, ಸೊ ಒಂದು ರೇಡಿಯೋ ಆಕ್ಟಿವಿಟಿಯನ್ನು ಒಂದು ಫೈಂಡ್ ಮಾಡೋದು. ರೇಡಿಯೋ ಆಕ್ಟಿವಿಟಿ ಅಂದರೆ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇಟ್ಟರೆ ಅದು ಸ್ಪಾಂಟೇನಿಯಸ್ ಆಗಿ ಎಮಿಷನ್ ಆಗ್ತಿರುತ್ತೆ. ರೇಡಿಯೋ ಆಕ್ಟಿವ್ ಎಮಿಷನ್ ಅಂತ ಹೇಳ್ತೀವಿ, ಸ್ಪಾಂಟೇನಿಯಸ್ ಎಮಿಷನ್ ಅಂತ ಹೇಳ್ತೀವಿ. ಸೊ ರೇಸ್ಗಳು ಎಮಿಟ್ ಆಗ್ತಾನೆ ಇರುತ್ತೆ. ರೇಸ್ಗಳು ಎಮಿಟ್ ಆಗ್ತಿದೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು 3 ರೇಸ್ ಇದೆ, ಆಲ್ಫಾ ರೇಸ್, ಬೀಟಾ ರೇಸ್ ಆ್ಯಂಡ್ ಗಾಮಾ ರೇಸ್ ಅಂತ. ಆಲ್ಫಾ, ಬೀಟಾ, ಗಾಮಾ ರೇಸ್. ಸೊ ಈ ರೇಸ್ಗಳು ಹೈ ಪೆನಿಟ್ರೇಟಿಂಗ್ ಪವರ್ಸ್ ಇರುವಂಥ ರೇಸ್ಗಳು. ನಿಮಗೆ ಗೊತ್ತಿರ್ಬೋದು ಮೇರಿ ಕ್ಯೂರಿ ಮತ್ತು ಅವರ ಹಸ್ಬೆಂಡ್ ಇದ್ದಾರಲ್ಲ ಅವರೆಲ್ಲ ಏನು ಒಂದು ಕ್ಯಾನ್ಸರಿಂದ ಸತ್ರು ಅಂತ ಮಾಡಿ. ಮೇರಿ ಕ್ಯೂರಿ ಅಂತ ಸೈಂಟಿಸ್ಟ್ ಗೊತ್ತಿದ್ದಾರೆ, ಮೇಡಮ್ ಮೇರಿ ಕ್ಯೂರಿ. ಸೊ ಹೇಗೆ ಸತ್ರು ಅವರು? ಸೊ ಅವ್ರಿಗೆ ಗೊತ್ತಿರಲಿಲ್ಲ, ಒಂದು ಎಕ್ಸ್ಪೆರಿಮೆಂಟ್ ಮಾಡುವಾಗ ಲ್ಯಾಬಲ್ಲಿ ಇರೋದು ರೇಡಿಯೋ ಆಕ್ಟಿವ್ ಎಲಿಮೆಂಟು, ಅದರಿಂದ ರೇಡಿಯೇಷನ್ ಎಮಿಷನ್ ಆಗುತ್ತೆ ಅಂತ. ಸೊ ಹಾಗಾಗಿ ಈ ಆಲ್ಫಾ ರೇಸ್ಗಳೆಲ್ಲ ಎಮಿಟ್ ಆದರೆ ಏನಾಗುತ್ತೆ, ಕ್ಯಾನ್ಸರ್ ಕಾಸ್ ಮಾಡುತ್ತೆ. ಆಲ್ಫಾ ರೇಸ್ಗಳು ನಮ್ಮ ಬಾಡಿಗೆ ಬಿತ್ತು ಅಂತಂದರೆ ಕ್ಯಾನ್ಸರ್ನ ಕಾಸ್ ಮಾಡುತ್ತೆ. ಸೊ ಇದು ಮೇಡಮ್ ಮೇರಿ ಕ್ಯೂರಿಗೆ ಗೊತ್ತಿರಲಿಲ್ಲ. ಸೊ ಹಾಗಿದ್ದಾಗ ಏನಾಯಿತು, ರೇಡಿಯೇಷನ್ ಎಮಿಟ್ ಆಗ್ತಿದೆ ಅನ್ನೋದು ಅವರು ಕ್ಯಾನ್ಸರಿಂದನೇ ಸಾಯೋವಾಗಾಯಿತು. ಓಕೆ, ಸೇಮ್ ಇಲ್ಲೂ ಕೂಡ ಅವರು ಹೆನ್ರಿ ಬೆಕ್ವರೆಲ್ ಅವರು ಡಿಸ್ಕವರಿ ನ್ಯೂಟ್ರಾನ್ಗೆ ಸುಮ್ಮನೆ ಸೊ ಬೇಸಿಕ್ ಕೊಡ್ತಾಯಿದ್ದೀನಿ ಅಷ್ಟು ನಾನು. ಸೊ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟಿಂದ ಆಲ್ಫಾ ರೇಸ್, ಬೀಟಾ ರೇಸ್, ಗಾಮಾ ರೇಸ್ ಅಂತ ಎಮಿಟ್ ಆಗ್ತಾ ಇರುತ್ತೆ. ಹಾಗಾದ್ರೆ ಅವ್ರು ಹೇಳಿದಷ್ಟೇ, ಒಂದು ಲೆಡ್ ಬ್ಲಾಕಲ್ಲಿ ಒಂದು ಲೆಡ್ ಬ್ಲಾಕ್ ತಗೋತಾರೆ, ಅಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇರ್ತಾರೆ, ಒಂದು ನೆಗೆಟಿವ್ ಪ್ಲೇಟು, ಒಂದು ಪಾಸಿಟಿವ್ ಪ್ಲೇಟ್ ಅಂತ ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ತಾರೆ. ಎಲೆಕ್ಟ್ರಿಸಿಟಿ ಇಲ್ಲಿ ಸರ್ಕ್ಯೂಟ್ನ ಕನೆಕ್ಷನ್ ಮಾಡ್ತಾರೆ. ಸೊ ಇಲ್ಲಿಂದ ಕೆಲವೊಂದು ರೇಸ್ ಇರುತ್ತೆ. ಆಲ್ಫಾ ಪಾರ್ಟಿಕಲ್ಸ್ ಒಂದು ಏನಾಗುತ್ತೆ, ಇದು ನೆಗೆಟಿವ್ ಪ್ಲೇಟ್ ಅಂದರೆ ಆಲ್ಫಾ ಪಾರ್ಟಿಕಲ್ಸು ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ, ಅದೇ ಬೀಟಾ ಪಾರ್ಟಿಕಲ್ಸು ಪಾಸಿಟಿವ್ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಅದೇ ಕೆಲವೊಂದು ಪಾರ್ಟಿಕಲ್ಸ್ ಇದೆ ಯಾವ ಕಡೆ ಡಿಫ್ಲೆಕ್ಟ್ ಆಗ್ತಾ ಇಲ್ಲ, ದಟ್ ಈಸ್ ಗಾಮಾ ಪಾರ್ಟಿಕಲ್ಸ್. ದಿಸ್ ಇಸ್ ಬೀಟಾ ಆ್ಯಂಡ್ ದಿಸ್ ಇಸ್ ಆಲ್ಫಾ. ಇದನ್ನೇ ನೀವು ಬರ್ಕೋಬೇಕು ತೊಗೋಬೇಕು ಅಂತ ಏನಿಲ್ಲ, ಬಟ್ ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ ಇದು. ಸೊ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇಟ್ಟಾಗ ಕೆಲವೊಂದು ರೇಸ್ಗಳು ಆಲ್ಫಾ ರೇಸ್ ಅಂತ ಹೇಳ್ತೀವಿ. ಆಲ್ಫಾ ರೇಸ್ ಅಂದರೆ ಹೀಲಿಯಂ ಪಾರ್ಟಿಕಲ್ ಅಷ್ಟೇ ಮಾಸ್ ಇರುತ್ತೆ, 4 ಯೂನಿಟ್ ಮಾಸ್ ಇರುತ್ತೆ. ಹೀಲಿಯಂ ಪಾರ್ಟಿಕಲ್ ಅಷ್ಟೇ ಮಾಸ್ ಇರುತ್ತೆ. ಹಾಗಾಗಿ ಆಲ್ಫಾ ಪಾರ್ಟಿಕಲ್ ಅಂದರೆ ನಾವು ಹೀಲಿಯಂನ ತಗೋಬೋದು. ಓಕೆ, ಆ್ಯಂಡ್ ಹೀಲಿಯಂ ಪಾರ್ಟಿಕಲ್ ಥರ ಇರೋದ್ರಿಂದ ಸೊ ಆಲ್ಫಾ ಈ ರೇಸ್ಗಳೇನಾಗುತ್ತೆ, ಆಲ್ಫಾ ಕಡೆ ಹೋಗ್ತಾ ಇದ್ದರೆ ಆಲ್ಫಾ ಪಾರ್ಟಿಕಲ್ಸ್ ಆರ್ ಪಾಸಿಟಿವ್ಲಿ ಪಾರ್ಟಿಕಲ್ಸ್ ಆ್ಯಂಡ್ ಡಿಫ್ಲೆಕ್ಟೆಡ್ ಟುವರ್ಡ್ಸ್ ನೆಗೆಟಿವ್ ಪ್ಲೇಟ್. ಬೀಟಾ ಪಾರ್ಟಿಕಲ್ಸ್ ಏನಿದೆ ಅದು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್, ಅದು ಪಾಸಿಟಿವ್ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಬಟ್ ಯಾವುದೋ ಒಂದು ಪಾರ್ಟಿಕಲ್ ಇದೆ, ಆ ಪಾರ್ಟಿಕಲ್ ಏನಾಗಿದೆ ಗಾಮಾ ರೇಸ್ ಅನ್ನೋದು ಸೊ ಯಾವ ಕಡೆ ಡಿಫ್ಲೆಕ್ಟ್ ಆಗ್ತಾ ಇಲ್ಲ, ಅದನ್ನದು ನ್ಯೂಟ್ರಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದು ಒಂದು ಬೇಸಿಕ್ ಫೌಂಡೇಶನ್ ಕೊಡ್ತು ಹೆನ್ರಿ ಬೆಕ್ವರೆಲ್ ಕೊಟ್ಟಿದ್ದು, ಒಂದು ಯಾವುದೋ ನ್ಯೂಟ್ರಲ್ ಪಾರ್ಟಿಕಲ್ ಇದೆ ಅಂತ ಅಂದ್ಬಿಟ್ಟು. ಓಕೆ, ಆಗ ನೆಕ್ಸ್ಟು ಇದನ್ನೇ ಯೂಸ್ ಮಾಡ್ಕೊಂಡು ಏನು ಮಾಡಿದ್ರು, ಜೇಮ್ಸ್ ಚಾಡ್ವಿಕ್. ಓಕೆ, ಜೇಮ್ಸ್ ಚಾಡ್ವಿಕ್ ಅನ್ನೋ ಸೈಂಟಿಸ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಏನಂತಂದರೆ ಈಗ ರೇಸ್ಗಳು ಎಮಿಟ್ ಆಗ್ತಾ ಇರುತ್ತೆ. ಓಕೆ, ಸೊ ರೇಡಿಯೋ ಆಕ್ಟಿವ್ ಎಮಿಷನ್ ಅಂದರೆ ಆ ರೇಸ್ಗಳು ಎಮಿಟ್ ಆಗ್ತಾ ಇರುತ್ತೆ, ನಮ್ಮ ಬಾಡಿ ಎಫೆಕ್ಟ್ ಮಾಡುತ್ತೆ ಅಂತಂದರೆ ಆಯಿತು, ಆ ರೇಸ್ಗಳೆಲ್ಲ ಎಫೆಕ್ಟ್ ಆಗ್ತಾ ಇದೆಯಾ. ಸೊ ಆ ಲೆಡ್ ಬ್ಲಾಕಲ್ಲೇ ಓಕೆ, ಸೊ ಈಗ ರೇಡಿಯೋ ಆಕ್ಟಿವ್ ಒಂದು ಪಾರ್ಟಿಕಲ್ ಇದೆ ಅಂದ್ಕೊಳ್ಳಿ. ಓಕೆನಾ, ಈ ರೇಸ್ಗಳು ಎಮಿಟ್ ಆಗ್ತಾ ಇದೆ ಅಂದರೆ ಅವ್ರು ಏನು ಮಾಡ್ತಾರೆ, ಒಂದು ಬೆರಿಲಿಯಂ ಟಾರ್ಜೆಟ್ ತೊಗೋತಾರೆ. ಓಕೆ, ಒಂದು ಬೆರಿಲಿಯಂ ಮೆಟಲ್ ಏನಿದೆ, ಬೆರಿಲಿಯಂ ಮೆಟಲ್ನ ತೊಗೋತಾರೆ. ಬೆರಿಲಿಯಂ ಮೆಟಲ್ಲು ತೊಗೊಂಡಾಗ ಏನಾಗುತ್ತೆ, ಸೊ ಆ ರೇಸ್ಗಳು ಎಮಿಟ್ ಆಗ್ತಾಗ ಏನಾಗುತ್ತೆ, ಈಗ ನಾವು ಮಾಸ್ಕ್ ಹಾಕ್ತಾ ಇದ್ದೀವಿ, ಮಾಸ್ಕ್ ಹಾಕ್ತಾಗ ಏನಾಗುತ್ತೆ, ಮಾಸ್ಕ್ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಡಸ್ಟಿಂದ ಅಲ್ಲಿ ವೈರಸ್ಸಿಂದ ನಾವು ಪ್ರೊಟೆಕ್ಟ್ ಮಾಡುತ್ತೆ, ಸ್ವಲ್ಪ ನಾಸಲ್ಗೆ ಏನು ಹೋಗದೇ ಇರೋ ಹಾಗೆ ಅಂತ ಹೇಳ್ತೀವಿ. ಸೊ ದಟ್ ಮೀನ್ಸ್ ಅವ್ರು ಏನು ಹೇಳ್ತಾರೆ ಅಂದರೆ, ಆ ರೇಸ್ಗಳು ಬರೋದೇ ಇರೋ ಹಾಗೆ ನಾವು ಒಂದು ಮಾಸ್ಕ್ನ ಫಾರ್ಮ್ ಮಾಡ್ಬಿಡೋಣ, ಆ ರೇಸ್ಗಳು ಬರೋದೇ ಇಲ್ಲ ಅಂತ ಥಿಂಕ್ ಮಾಡುವಾಗ ಏನು ಮಾಡ್ತಾರೆ, ಇಲ್ಲಿಂದ ರೇಸ್ಗಳು ಎಮಿಟ್ ಆಗ್ತಾಯಿದ್ದು ಇದು ಬೆರಿಲಿಯಂ ಟಾರ್ಜೆಟ್ ಅಂತಂದರೆ. ಸೊ ಆಲ್ಫಾ ರೇಸ್ ಅಂದರೆ ಏನಾಗುತ್ತೆ, ಆಲ್ಫಾ ರೇಸ್ ಅನ್ನೋದು ಪಾಸಿಟಿವ್ ಪಾರ್ಟಿಕಲ್ಸ್. ಓಕೆ, ಪಾಸಿಟಿವ್ ಪಾರ್ಟಿಕಲ್ಸ್ ಏನಾಗುತ್ತೆ, ಆರಾಮಾಗಿ ಮೂವ್ ಆಗ್ತಾ ಇರುತ್ತೆ, ಬೆರಿಲಿಯಂ ಟಾರ್ಜೆಟ್ ಆರಾಮಾಗಿ ಮೂವ್ ಆಗ್ತಾ ಇರುತ್ತೆ ಆಲ್ಫಾ ಪಾರ್ಟಿಕಲ್ಸ್ಗಳು. ಬಟ್ ಕೆಲವೊಂದು ಪಾರ್ಟಿಕಲ್ಸ್ ಇದೆ ಅದು ಮೂವ್ ಆಗ್ತಾ ಇರಲ್ಲ, ವಾಪಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಈ ರೀತಿ ಬರ್ತಾ ಇರುತ್ತೆ. ಹಾಗಾದರೆ ಕೆಲವೊಂದು ಪಾರ್ಟಿಕಲ್ಸು ಈ ಪಾಸಿಟಿವ್ ಪ್ಲೇಟ್ ಜೊತೆ ಆರಾಮಾಗಿ ಡಿಫ್ಲೆಕ್ಟ್ ಆಗ್ತಾಯಿದೆ, ಅಂದರೆ ನೆಗೆಟಿವ್ ಪ್ಲೇಟ್ ಇರುತ್ತೆ, ಆಲ್ಫಾ ಪಾರ್ಟಿಕಲ್ಸು ಆರಾಮಾಗಿ ಡಿಫ್ಲೆಕ್ಟ್ ಆಗ್ತಾಯಿದೆ, ಅಂದರೆ ಪಾಸ್ ಆಗ್ತಾಯಿದೆ. ಬಟ್ ಕೆಲವೊಂದು ಪಾರ್ಟಿಕಲ್ಸು ವಾಪಸ್ ರಿಫ್ಲೆಕ್ಟ್ ಆಗ್ತಾಯಿದೆ ಅಂತ ಹೇಳ್ತೀವಿ. ಸೊ ಹೀಗೆ ಕಂಡಿಡಿದಾಗ ಅವರು ಆ ನ್ಯೂಟ್ರಲ್ ಪಾರ್ಟಿಕಲ್ ಯಾವುದಪ್ಪ ಅಂದರೆ ದಟ್ ಈಸ್ ನ್ಯೂಟ್ರಾನ್. ಓಕೆ, ಆ ನ್ಯೂಟ್ರಲ್ ಪಾರ್ಟಿಕಲ್ಲು ಇಟ್ ಹ್ಯಾಸ್ ನೋ ಚಾರ್ಜ್. ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಕಡೆನೂ ಹೋಗ್ತಾಯಿಲ್ಲ, ನೆಗೆಟಿವ್ ಪ್ಲೇಟ್ ಕಡೆನೂ ರಿಫ್ಲೆಕ್ಟ್ ಆಗ್ತಾಯಿಲ್ಲ, ಪಾಸಿಟಿವ್ ಪ್ಲೇಟ್ ಕಡೆನೂ ಡಿಫ್ಲೆಕ್ಟ್ ಆಗ್ತಾಯಿಲ್ಲ. ಸೊ ಅದನ್ನೇ ಹೇಳಿದ್ರು ಅವರು ನ್ಯೂಟ್ರಾನ್ ಅಂತ ನೀವು ಮಾಡ್ತಾರೆ, ದಟ್ ಇಸ್ ನ್ಯೂಟ್ರಲ್ ಪಾರ್ಟಿಕಲ್. ಸೊ ಇಲ್ಲಿ ಇರೋದು ಆಲ್ಫಾ ಪಾರ್ಟಿಕಲ್ಸು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಪಾಸಿಟಿವ್ ಇದ್ದರೆ ನೆಗೆಟಿವ್ ಕಡೆ ಡಿಫ್ಲೆಕ್ಟ್ ಆಗಬೇಕು. ಬಟ್ ಕೆಲವೊಂದು ರೇಸ್ ಏನಾಗಿದೆ, ಡಿಫ್ಲೆಕ್ಟ್ ಆಗ್ತಾಯಿಲ್ಲ, ವಾಪಸ್ ಈ ರೀತಿಯೇ ಪಾಸ್ ಆಗ್ತಾಯಿದೆ, ಡಿಫ್ಲೆಕ್ಟ್ ಆಗ್ತಾಯಿಲ್ಲ. ಸೊ ಹಾಗಿದ್ದಾಗ ಏನಾಗುತ್ತೆ, ಆ ಪಾರ್ಟಿಕಲ್ಸ್ ಇಟ್ ಹ್ಯಾಸ್ ನೋ ಚಾರ್ಜ್, ಅಂದರೆ ನ್ಯೂಟ್ರಲ್ ಪಾರ್ಟಿಕಲ್. ಐದರ್ ನೆಗೆಟಿವ್ ಪ್ಲೇಟ್ ಕಡೆನೂ ಮೂವ್ ಆಗ್ತಾಯಿಲ್ಲ, ಪಾಸಿಟಿವ್ ಪ್ಲೇಟ್ ಕಡೆನೂ ಮೂವ್ ಆಗ್ತಾಯಿಲ್ಲ. ದಟ್ ಮೀನ್ಸ್ ಇಟ್ ಇಸ್ ಎ ನ್ಯೂಟ್ರಲ್ ಪಾರ್ಟಿಕಲ್ ಆ್ಯಂಡ್ ದ ಮಾಸ್ ಈಕ್ವಲ್ ಟು ದಟ್ ಆಫ್ ಪ್ರೋಟಾನ್. ಮಾಸ್ ಏನಿದೆ ದಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ದಟ್ ಆಫ್ ಪ್ರೋಟಾನ್ ಮಾಸ್ಗೆ ಈಕ್ವಲ್ ಇದೆ. ಹಾಗಾಗಿ ಇದನ್ನು ನ್ಯೂಟ್ರಾನ್ ಅಂತ ನೇಮ್ ಮಾಡ್ತಾರೆ.
ದಟ್ ಮೀನ್ಸ್ ಈಗ ಹೀಲಿಯಮಲ್ಲೇ ಓಕೆ ಹೀಲಿಯಮಲ್ಲಿ ಎಷ್ಟಿದೆ 2 ಎಲೆಕ್ಟ್ರಾನ್ಸ್ ಬರುತ್ತೆ ಆ್ಯಂಡ್ 2 ಪ್ರೋಟಾನ್ಸ್ ಬರುತ್ತೆ. ಓಕೆ ಹೀಲಿಯಮ್ ಅಟಾಮಿಕ್ ನಂಬರ್ ಎಷ್ಟು 2, ದಟ್ ಮೀನ್ಸ್ 2 ಎಲೆಕ್ಟ್ರಾನ್ಸ್ 2 ಪ್ರೋಟಾನ್ಸ್. ಹಾಗಾದರೆ ಮಾಸ್ ಏನಾಗಿರಬೇಕು, ಮಾಸು ಟ್ವೈಸ್ ಇರಬೇಕು, ಡಬಲ್ ಇರಬೇಕು. ಬಟ್ ಇಲ್ಲೇನಾಗ್ತದೆ 4 ಟೈಮ್ಸ್ ಬರ್ತಾ ಇದೆ ಮಾಸು. ಓಕೆ 4 ಯೂನಿಫೈಡ್ ಮಾಸ್ ಅಂತ ಬರ್ತದೆ. 4 ಯೂನಿಫೈಡ್ ಅಂತಂದರೆ ಇರೋದು 2 ಪ್ರೋಟಾನ್ಸ್ ಮಾತ್ರ ಮಾಸ್ ಇರಬೇಕು. ಬಟ್ ಇಲ್ಲಿರೋದು 4 ಯೂನಿಫೈಡ್ ಮಾಸ್ ಅಂತ ಬರ್ತದೆ. ದಟ್ ಮೀನ್ಸ್ ಹಾಗಾದ್ರಲ್ಲಿ ಯಾವುದೋ ಪಾರ್ಟಿಕಲ್ಸ್ ಇದೆ, ಅದೇನೋ 2 ನ್ಯೂಟ್ರಾನ್ಸ್ ಆಟಮ್ಸ್ ಇದೆ, ಹಾಗಾಗಿ ಬ್ಯಾಲೆನ್ಸ್ ಮಾಡ್ತಿದೆ. ಅದಕ್ಕೊಂದು ಮಾಸ್ ಇದೆ, ಆ ಮಾಸು ಪ್ರೋಟಾನ್ಗೆ ಈಕ್ವಲ್ ಇದೆ, ಬಟ್ ಅದಕ್ಕೆ ಚಾರ್ಜ್ ಇಲ್ಲ. ಸೊ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ಗಳಿರುತ್ತೆ. ಸೊ ಎಲ್ಲ ಪಾಸಿಟಿವ್ ಪ್ರೋಟಾನ್ಸ್ಗಳಿರೋದ್ರಿಂದ ಎಲ್ಲ ರಿಪ್ಪಲ್ ಆಗಿ ಏನಾಗುತ್ತೆ, ಸೊ ನ್ಯೂಕ್ಲಿಯಸ್ ಸೈಜು ಜಾಸ್ತಿ ಆಗಿಬಿಡುತ್ತೆ. ಸೊ ಆ ರೀತಿ ಇದ್ದಾಗ ಏನಾಗುತ್ತೆ, ಆ ಮಧ್ಯದಲ್ಲಿರೋದೇ ನ್ಯೂಟ್ರಾನ್ಸ್ಗಳು ಏನಿರುತ್ತೆ ಯಾವುದೇ ಚಾರ್ಜ್ ಇರಲ್ಲ, ಆ ರಿಪಲ್ಷನ್ ಆಗದಂಗೆ ಮಾಡ್ತಾ ಇರುತ್ತೆ. ನ್ಯೂಟ್ರಾನ್ಸ್ಗಳು ಕೂಡ ಈಕ್ವಲ್ ನಂಬರಲ್ಲಿ ಇರುತ್ತೆ ಅದು ಕೂಡ. ಸೊ ಹಾಗಾಗಿ ನಮ್ಗೆ ಕೊಡೋದೇ ಮಾಸ್ ನಂಬರ್ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಡೆಪ್ತಾಗಿ ನಿಮ್ಗೇನು ಬೇಕಾಗಿಲ್ಲ, ಬಟ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಈಗ ನಿಮ್ಗೆ ಬೇಕಾಗಿರೋದಷ್ಟೇ ನ್ಯೂಟ್ರಾನು ಹೇಗೆ ಡಿಸ್ಕವರಿ ಆಯಿತು. ಚಾರ್ಡ್ವಿಕ್ ಅನ್ನೋ ಸೈಂಟಿಸ್ಟಿಂದ ನ್ಯೂಟ್ರಾನ್ ಡಿಸ್ಕವರಿ ಆಯಿತು. ಬೆರಿಲಿಯಂ ಟಾರ್ಜೆಟಲ್ಲಿ ಒಂದು ಆಲ್ಫಾ ಪಾರ್ಟಿಕಲ್ಸ್ನ ಹಿಟ್ ಮಾಡಿದಾಗ, ಬೆರಿಲಿಯಂ ಪ್ಲೇಟ್ ಹೇಳಿದ್ನಲ್ಲ, ಬೆರಿಲಿಯಂ ಪ್ಲೇಟ್ಗೆ ಆಲ್ಫಾ ಪಾರ್ಟಿಕಲ್ನ ಹಿಟ್ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ನ್ಯೂಟ್ರಲ್ ಪಾರ್ಟಿಕಲ್ಸ್ ಬಂತು. ಇಟ್ ಹ್ಯಾಸ್ ನೋ ಚಾರ್ಜ್ ಬಟ್ ಹ್ಯಾಸ್ ಎ ಮಾಸ್ ಈಕ್ವಲ್ ಟು ದಟ್ ಆಫ್ ಪ್ರೋಟಾನ್ ಮಾಸ್ ಅಷ್ಟೇ ಈಕ್ವಲ್ ಇದೆ, ಬಟ್ ಚಾರ್ಜ್ ಅಂತೂ ಇಲ್ಲ, ನ್ಯೂಟ್ರಲ್ ಚಾರ್ಜ್ ಅಂತ ಹೇಳ್ತೀವಿ. ಆ ಅಂತ ಪಾರ್ಟಿಕಲ್ಸ್ ನಾವು ನ್ಯೂಟ್ರಾನ್ಸ್ ಅಂತ ಹೇಳಿದ್ರು ಜೇಮ್ಸ್ ಚಾರ್ಡ್ವಿಕ್ ಅನ್ನೋ ಸೈಂಟಿಸ್ಟು. ಸೊ ಇಲ್ಲೇ ಕೊಟ್ಟಿರೋ ಒಂದು ಪಿಕ್ಚರ್ನ ಬರ್ಕೋಬೇಕಾಗಿಲ್ಲ ನೀವು. ಸೊ ಒಂದು ಆಲ್ಫಾ ಪಾರ್ಟಿಕಲ್ ಸೋರ್ಸ್ನ ಬಿಟ್ಟಾಗ ನ್ಯೂಟ್ರಲ್ ಪಾರ್ಟಿಕಲ್ಸ್ ಏನಿದೆ, ಆ ನ್ಯೂಟ್ರಲ್ ಪಾರ್ಟಿಕಲ್ಸು ಪಾಸಿಟಿವ್ ಪ್ಲೇಟ್ ಕಡೆ ನೆಗೆಟಿವ್ ಪ್ಲೇಟ್ ಕಡೆ ಡಿಫ್ಲೆಕ್ಟ್ ಆಗ್ತಾ ಇಲ್ಲ. ಸೊ ಆ ನ್ಯೂಟ್ರಲ್ ಪಾರ್ಟಿಕಲ್ಸ್ ಏನು ನ್ಯೂಟ್ರಾನ್ಸ್ ಅಂತ ಹೇಳಿದ್ರು. ಪ್ರೋಟಾನ್ಸ್ ಬರ್ತಾರೆ, ಪ್ರೋಟಾನ್ಸ್ ಇದ್ರೆ ನಮಗೇನಾಗುತ್ತೆ, ನೆಗೆಟಿವ್ ಪ್ಲೇಟ್ ಕಡೆ ಅದು ಡಿಫ್ಲೆಕ್ಟ್ ಆಗುತ್ತೆ. ಬಟ್ ಕೆಲವೊಂದು ನ್ಯೂಟ್ರಲ್ ಪಾರ್ಟಿಕಲ್ಸ್ ಏನಿದೆ, ನ್ಯೂಟ್ರಲ್ ಪಾರ್ಟಿಕಲ್ಸು ನೆಗೆಟಿವ್ ಕಡೆನೂ ಪಾಸಿಟಿವ್ ಕಡೆ ಡಿಫ್ಲೆಕ್ಟ್ ಆಗ್ತಾಯಿಲ್ಲ, ಅಂದರೆ ಆ ನ್ಯೂಟ್ರಲ್ ಪಾರ್ಟಿಕಲ್ಸ್ನ ಅವರು ನ್ಯೂಟ್ರಾನ್ ಅಂತ ನೇಮ್ ಮಾಡಿದ್ರು. ಓಕೆ, ದೆನ್ ನಿಮಗೆ ಒಂದು ಪಾಯಿಂಟ್ಸ್ಗಳನ್ನ ತೊಗೋಬೇಕು ಅಂತಂದರೆ, ನ್ಯೂಟ್ರಾನ್ಸ್ ವಾಸ್ ಡಿಸ್ಕವರ್ಡ್ ಬೈ ಜೇಮ್ಸ್ ಚಾರ್ಡ್ವಿಕ್. ಇದರಲ್ಲಿ ಯಾವುದು ಡಯಾಗ್ರಾಮ್ ಏನು ಬೇಕಾಗಿಲ್ಲ ನಿಮಗೆ, ಡೈರೆಕ್ಟಾಗಿ ಬರೀಬೋದು. ನ್ಯೂಟ್ರಾನ್ ವಾಸ್ ಡಿಸ್ಕವರ್ಡ್ ಬೈ ಜೇಮ್ಸ್ ಚಾರ್ಡ್ವಿಕ್. ಸಮ್ ಆಫ್ ದ ಪಾಯಿಂಟ್ಸ್ ತೊಗೊಳ್ಳಿ ಅಷ್ಟೇ. ಈ ಬೊಂಬಾರ್ಡೆಡ್ ದ ಲೈಟರ್ ಎಲಿಮೆಂಟ್ಸ್ ಲೈಕ್ ಬೆರಿಲಿಯಂ ಅನ್ನೋ ಒಂದು ಲೈಟರ್ ಎಲಿಮೆಂಟ್ನ ವಿತ್ ಆಲ್ಫಾ ಪಾರ್ಟಿಕಲ್ ಬೊಂಬಾರ್ಡ್ ಮಾಡೋದು ಅಂದರೆ ಹಿಟ್ ಮಾಡೋದ್ರಿಂದ. ಆಲ್ಫಾ ಪಾರ್ಟಿಕಲ್ನ ಬೆರಿಲಿಯಂ ಟಾರ್ಜೆಟ್ ಬಿಟ್ಟಾಗ ಸೊ ಹಿಟ್ ಆಗುತ್ತಲ್ಲ, ಸೊ ಆಗ ಹೇಳೋದು ವಿತ್ ಆಲ್ಫಾ ರೇಸ್ found that emission of highly energetic particles. So emission of highly energetic particles carrying no charge, and these neutral particles are called neutrons. Okay, highly energetic particles ಏನು ಎಮಿಟ್ ಆಗ್ತಾ ಇದೆ, ಆ ಪಾರ್ಟಿಕಲ್ಸು ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ರೆ ನೆಗೆಟಿವ್ ಕಡೆನೂ ಪಾಸಿಟಿವ್ ಕಡೆ ಡಿಫ್ಲೆಕ್ಟ್ ಆಗ್ತಾಯಿಲ್ಲ. ಅಂದರೆ ಅರ್ಥ ಏನು, ಇಟ್ ಕ್ಯಾರಿಂಗ್ ನೋ ಚಾರ್ಜ್. ಓಕೆ, ಯಾವುದೇ ರೀತಿ ಚಾರ್ಜ್ ಇಲ್ಲ, ಬಟ್ ಹ್ಯಾಸ್ ಸಮ್ ಮಾಸ್ ಈಕ್ವಲ್ ಟು ದಟ್ ಆಫ್ ಪ್ರೋಟಾನ್. ಓಕೆ, ಪ್ರೋಟಾನ್ ಅಷ್ಟೇ ಮಾಸ್ ಇದೆ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ನ್ಯೂಟ್ರಲ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ನ್ಯೂಟ್ರಾನ್. ದೆನ್ ವಾಟ್ ಇಸ್ ನ್ಯೂಟ್ರಾನ್ಸ್? ನ್ಯೂಟ್ರಾನ್ಸ್ ಅಂದರೆ ದ ನ್ಯೂಟ್ರಾನ್ ಇಸ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಆಟಮ್ ಕ್ಯಾರಿಂಗ್ ನೋ ಚಾರ್ಜ್, ದ ಮಾಸ್ ಆಲ್ಮೋಸ್ಟ್ ಈಕ್ವಲ್ ಟು ದಟ್ ಪ್ರೋಟಾನ್. ಆಲ್ಮೋಸ್ಟ್ ಈಕ್ವಲ್ ಅಂತ ಯಾಕೆಂತ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಈಕ್ವಲ್ ಟು ದಟ್ ಆಫ್ ಪ್ರೋಟಾನ್. ಸೊ ಇದನ್ನು ನಾವು ನ್ಯೂಟ್ರಾನ್ ಅಂತ ಕರಿತೀವಿ. ಇಟ್ ಇಸ್ ದ ಫಂಡಮೆಂಟಲ್ ಪಾರ್ಟಿಕಲ್ ಆ್ಯಂಡ್ ಇಟ್ ಹ್ಯಾಸ್ ನೋ ಚಾರ್ಜ್ ಆ್ಯಂಡ್ ಮಾಸ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ದಟ್ ಆಫ್ ಪ್ರೋಟಾನ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಡಿಸ್ಕವರಿ ಆಫ್ ನ್ಯೂಟ್ರಾನ್. ನ್ಯೂಟ್ರಾನ್ ಹೇಗೆ ಡಿಸ್ಕವರಿ ಆಯ್ತು ಅಂತ ಹೇಳಬೇಕು ಅಂದರೆ ನೀವು ಆರಾಮಾಗಿ ಹೇಳ್ಬೋದು. ಒಂದು ಬೆರಿಲಿಯಂ ಪ್ಲೇಟ್ಗೆ ಆಲ್ಫಾ ಪಾರ್ಟಿಕಲ್ನ ನಾವು ಹಿಟ್ ಬಿಟ್ಟಾಗ, ಅಂದರೆ ಬೊಂಬಾರ್ಡ್ ಮಾಡಿದಾಗ, ಅದಕ್ಕೆ ಹಿಟ್ ಆದಾಗ ಏನಾಗುತ್ತೆ, ಬೆರಿಲಿಯಂ ಪಾರ್ಟಿಕಲ್ನ ಒಂದು ನ್ಯೂಟ್ರಲ್ ಪಾರ್ಟಿಕಲ್ ಎಜೆಕ್ಟ್ ಆಗ್ತಾ ಇದೆ. ಆ ನ್ಯೂಟ್ರಲ್ ಪಾರ್ಟಿಕಲ್ಲು ನೆಗೆಟಿವ್ ಕಡೆನೂ ಡಿಫ್ಲೆಕ್ಟ್ ಆಗ್ತಿಲ್ಲ, ಪಾಸಿಟಿವ್ ಕಡೆನೂ ಡಿಫ್ಲೆಕ್ಟ್ ಆಗ್ತಿಲ್ಲ. ಹಾಗೆ ಗೊತ್ತಾಗ್ತಿದೆ ದೇ ಆರ್ ನ್ಯೂಟ್ರಲ್ ಪಾರ್ಟಿಕಲ್ ಅಂತ. ಆ್ಯಂಡ್ ಇಟ್ ಕ್ಯಾರೀಸ್ ನೋ ಚಾರ್ಜ್ ಬಟ್ ಇಟ್ ಹ್ಯಾಸ್ ಎ ಮಾಸ್ ಈಕ್ವಲ್ ಟು ದಟ್ ಆಫ್ ಪ್ರೋಟಾನ್. ಸೊ ದಟ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ನ್ಯೂಟ್ರಾನ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿ ನ್ಯೂಟ್ರಾನು ಡಿಸ್ಕವರಿ ಆಯಿತು. ನಿಮ್ಮ ಕಂಪ್ಲೀಟ್ ಯಾವ ರೀತಿ ಬಂದು ಅಂತ ಹೇಳಿದ್ದೇನೆ. ರೇಡಿಯೋ ಆಕ್ಟಿವ್ ಎಮಿಷನಿಂದ ನ್ಯೂಟ್ರಲ್ ಪಾರ್ಟಿಕಲ್ ಅಂತ ಯಾವುದೊಂದು ಗೊತ್ತಾಯಿತು, ಡಿಫ್ಲೆಕ್ಟ್ ಆಗ್ತಾ ಇರಲ್ಲ, ಅದರಿಂದ ನ್ಯೂಟ್ರಾನ್ ಯಾವ ರೀತಿ ಡಿಸ್ಕವರ್ ಮಾಡಿದ್ರು ಜೇಮ್ಸ್ ಚಾರ್ಡ್ವಿಕ್ ಅಂತ ಹೇಳಿದೆ ನಾನು. ಅರ್ಥ ಆಗಿದೆಯಲ್ಲ ಕಂಪ್ಲೀಟ್ ಏನು ಅಂತ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಡಿಸ್ಕವರಿ ಆಫ್ ನ್ಯೂಟ್ರಾನ್. ಆ್ಯಂಡ್ ಈಗ ನೆಕ್ಸ್ಟ್ ಒಂದು ಟ್ಯಾಬ್ಲರ್ ಕಾಲಮ್ ಕೊಡ್ತೀನಿ, ನೀವು ನೋಟ್ ಮಾಡ್ಕೋಬೋದು. ಏನಂತಂದರೆ ಪಾರ್ಟಿಕಲ್ ಯಾವುದು, ರಿಲೇಟಿವ್ ಮಾಸ್ ಏನು, ರಿಲೇಟಿವ್ ಚಾರ್ಜ್ ಏನು, ಆ್ಯಂಡ್ ಚಾರ್ಜ್ ಮತ್ತು ಮಾಸ್ ಏನು. ಓಕೆ, ಸೊ ಏನಂತಂದರೆ ಪ್ರೋಟಾನ್ ರಿಲೇಟಿವ್ ಮಾಸ್ ಏನು, ರಿಲೇಟಿವ್ ಮಾಸ್ ಬಂದು 1 ಅಂತ ಹೇಳ್ತೀವಿ. ಓಕೆ, ರಿಲೇಟಿವ್ ಮಾಸ್ ಅಥವಾ ಎ ಮ್ಯೂಲ್ ಹೇಳ್ತೀವಿ ನಾವು. ಎ ಮ್ಯೂಲ್ ಅಂದರೆ 1 ಪಾಯಿಂಟ್. ಓಕೆ, 1.007 ಎಮ್ 1.007 AMU ಅಂತ ಹೇಳ್ತೀವಿ ಪ್ರೋಟಾನ್ ಮಾಸ್. ರಿಲೇಟಿವ್ ಮಾಸ್ನ ಜಸ್ಟ್ 1 ಅಂತ ಹೇಳ್ಬೋದು ಬೇಕಾದರೆ. AMU ಹೇಳೋದಾದರೆ 1.007 AMU ಅಂತ ಹೇಳ್ಬೋದು. ದಟ್ ಇಸ್ ಪ್ರೋಟಾನ್ ಮಾಸ್. ಆ್ಯಂಡ್ ರಿಲೇಟಿವ್ ಚಾರ್ಜ್ ಅಂದರೆ ಎಷ್ಟು, +1 ಅಂತ ಹೇಳ್ಬೋದು ಆರಾಮಾಗಿ. ಪ್ಲಸ್ ಚಾರ್ಜ್ ಇರುತ್ತೆ. ಬಟ್ ಆ್ಯಕ್ಚುಯಲ್ ಚಾರ್ಜ್ ಏನು, +1.676 × 10⁻⁻19 ಕೂಲಮ್. ದಟ್ ಇಸ್ ಆ್ಯಕ್ಚುಯಲ್ ಚಾರ್ಜ್ ಆಫ್ ಅ ಪ್ರೋಟಾನ್. ರಿಲೇಟಿವ್ ಚಾರ್ಜ್ ಅಂದರೆ ಜಸ್ಟ್ +1 ಅಥವಾ ಮಾಸ್ ಅಂದರೆ 1 ಅಂತ ಹೇಳ್ತೀವಿ. ಸೊ ಇನ್ ಟರ್ಮ್ಸ್ ಆಫ್ ಆ್ಯಕ್ಚುಯಲ್ ಮಾಸ್ ಅಂದರೆ 1.007 AMU ಅಂತ ಹೇಳ್ಬೋದು. ಆ್ಯಂಡ್ ಮಾಸ್ ಆಫ್ ಪ್ರೋಟಾನ್ ಅಂದರೆ ಹೇಳ್ತೀವಿ, ಹೇಳಿದ್ದೆ. ಸೊ ಆ್ಯಕ್ಚುಲಿ ಹೈಡ್ರೋಜನ್ ಮಾಸ್ ಎಷ್ಟಿತ್ತು ಫೈಂಡ್ ಔಟ್ ಮಾಡಿದಾಗ ಅದೇ ರೀತಿ ಇರುತ್ತೆ ಅಂತ 1.67 × 10⁻27 kg
ಸೊ ಮಾಸ್ ಆಫ್ ಹೈಡ್ರೋಜನ್ನ ಫೈಂಡ್ ಔಟ್ ಮಾಡಿದಾಗ ಹೇಳ್ತಾ ಇದ್ವಿ. ಸೊ ಅಲ್ಲೇ ಅದೇ ವ್ಯಾಲ್ಯೂ ಬರುತ್ತೆ ಪ್ರೋಟಾನ್ ಯಾಕೆ ಬಂತು ಅಂತ ಹೇಳಿದೆ. ಆ್ಯಂಡ್ ನೆಕ್ಸ್ಟ್ ನ್ಯೂಟ್ರಾನ್ ಬಂದರೆ ರಿಲೇಟಿವ್ ಮಾಸ್ ಇಸ್ 1, ಸೇಮ್ ಮಾಸ್ ಇಸ್ ಈಕ್ವಲ್ ಟು ದಟ್ ಆಫ್ ಪ್ರೋಟಾನ್ ಅಂತ ಹೇಳಿದೆ. ಸೊ 1 ಇರೋದ್ರಿಂದ AMU ಹೇಳೋದಾದರೆ 1.008 AMU ಅಂತ ಹೇಳ್ಬೋದು. ಸೊ ಈ ರೀತಿ ಹೇಳ್ಬೋದು 1.008 ಅಂತ ಇದೆ. ಸೊ ಆಲ್ಮೋಸ್ಟ್ ಈಕ್ವಲ್ ಅಂದ್ರೂ, ಸೊ 8 ಅಂದ್ರೇನು 7 ಅಂತ ಇದೆ. ಸೊ ಗ್ರೇಟರ್ ಇದೆ ಮಾಸು, ನ್ಯೂಟ್ರಾನ್ ಮಾಸು ಪ್ರೋಟಾನ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ 1.008 ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಸೊ ಇಟ್ ಇಸ್ ಅ ನ್ಯೂಟ್ರಲ್ ಪಾರ್ಟಿಕಲ್, ಇಟ್ ಹ್ಯಾಸ್ ನೋ ಚಾರ್ಜ್, ಚಾರ್ಜ್ ಇಲ್ಲ, ಇಟ್ ಇಸ್ ಅ ನ್ಯೂಟ್ರಲ್ ಪಾರ್ಟಿಕಲ್. ಆ್ಯಂಡ್ ವಾಟ್ ಇಸ್ ದ ಮಾಸ್ ಆಫ್ ಪ್ರೋಟಾನ್, ಸಾರಿ ಮಾಸ್ ಆಫ್ ನ್ಯೂಟ್ರಾನ್ 1.67 × 10⁻27 kg. ಆ್ಯಕ್ಚುಯಲ್ ಮಾಸ್ ಅಂತ ಹೇಳೋದಾದರೆ ಸೇಮ್ ಮಾಸ್ ಆಫ್ ಪ್ರೋಟಾನ್ ಅಂತ ಹೇಳಿದ್ದೀವಿ, ಹಾಗೆ 1.67 × 10⁻27 kg ಅಂತ ಹೇಳ್ಬೋದು ಆರಾಮಾಗಿ ಅಲ್ವಾ. ಆ್ಯಂಡ್ ನೆಕ್ಸ್ಟ್ when it comes to electron, relative mass ನಾವು 1.005 ಅಂತ ಹೇಳ್ಬೋದು. ನೆಗ್ಲಿಜಿಬಲ್ ಮಾಸ್ ಅಂತ ಹೇಳಿದೆ. ಎಲೆಕ್ಟ್ರಾನ್ ಹ್ಯಾಸ್ ಎ ನೆಗ್ಲಿಜಿಬಲ್ ಮಾಸ್ 9.1 × 10⁻31 kg ನೆಗ್ಲಿಜಿಬಲ್ ಮಾಸ್. ಹಾಗಾಗಿ ರಿಲೇಟಿವ್ ಮಾಸ್ ಏನು ಬರುತ್ತೆ 0.005 ಅಂತ ಬರುತ್ತೆ. ಸೊ ಇದು 1 ಅಂದರೆ 1.007 1.008 ಅಂತ ಹೇಳ್ತೀವಿ. ಬಟ್ ಇಲ್ಲಿ 0.005 ದಿಸ್ ಇಸ್ ರಿಲೇಟಿವ್ ಮಾಸ್. ಆ್ಯಂಡ್ ರಿಲೇಟಿವ್ ಚಾರ್ಜ್ ಏನಿದೆ -1 ಇಸ್ ದ ರಿಲೇಟಿವ್ ಚಾರ್ಜ್. ಆ್ಯಂಡ್ ಚಾರ್ಜ್ ಬೈ ಕೂಲಮ್ ಅಂತಂದರೆ ಚಾರ್ಜ್ ಪರ್ ಕೂಲಮ್ ಎಷ್ಟು ಬರುತ್ತೆ 1.67 ಇಂಟು ಅಂದರೆ -1.67 × 10⁻19 ಸಾರಿ 1.602 × 10⁻19 ಕೂಲಮ್. ಆ್ಯಂಡ್ ಮಾಸ್ ಗೊತ್ತಿದೆ 9.1 × 10⁻31 kg. ಈ ಕಂಪ್ಲೀಟ್ ಟ್ಯಾಬ್ಲೋ ಕಾಲಮಲ್ಲಿ ನಿಮಗೆ ಮಾಸ್ ಆಫ್ ಎಲೆಕ್ಟ್ರಾನ್, ಚಾರ್ಜ್ ಆಫ್ ಎಲೆಕ್ಟ್ರಾನ್, ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇದೆ. ಹಾಗೆ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಸೊ ಈಗ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಕ್ಕಿದೆ. ಡಿಸ್ಕವರಿ ಸಬ್ಅಟಾಮಿಕ್ ಪಾರ್ಟಿಕಲ್ಸ್ ಅಂದರೆ ಫಸ್ಟ್ ಬಂದಿದೆ ಯಾವುದು ಕ್ಯಾಥೋಡ್ ರೇಸ್. ಕ್ಯಾಥೋಡ್ ಟ್ಯೂಬಲ್ ಸಿಕ್ಕಿದ್ದು ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ ನೇಮ್ ವಾಸ್ ಗಿವನ್ ಬೈ J.J. ಸ್ಟಾನಿ, ಬಟ್ ದ ಡಿಸ್ಕವರ್ ಆಫ್ ಎಲೆಕ್ಟ್ರಾನ್ ಇಸ್ ಯಾರು J.J. ಥಾಮ್ಸನ್. ಬಟ್ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದ್ದರು ವಿಲಿಯಂ ಕ್ರೂಕ್. ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್ ಏನಂತ ಗೊತ್ತಿದೆ, ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಚಾರ್ಜ್ ಟು ಮಾಸ್ ರೇಷಿಯೋ, ಚಾರ್ಜ್ ಮತ್ತು ಮಾಸ್ನ ಫೈಂಡ್ ಔಟ್ ಮಾಡಬೇಕು ಅಂತ ಕ್ವಶನ್ ಬಂದಾಗ J.J. ಥಾಮ್ಸನ್ ಕಂಡಕ್ಟ್ ಮಾಡಿದೆ ಚಾರ್ಜ್ ಟು ಮಾಸ್ ರೇಷಿಯೋ ಎಕ್ಸ್ಪೆರಿಮೆಂಟ್. ಅಲ್ಲಿಂದ ಚಾರ್ಜ್ ಟು ಮಾಸ್ ರೇಷಿಯೋ ಸ್ಪೆಸಿಫಿಕ್ ಚಾರ್ಜ್ ವ್ಯಾಲ್ಯೂ ಎಷ್ಟು ಬಂತು 1.76 × 10⁻11 ಕೂಲಮ್ ಪರ್ kg ಅಂತ ಸಿಕ್ತು ವ್ಯಾಲ್ಯೂ. ಆ್ಯಂಡ್ ಮಾಸ್ ಆಫ್ ಎಲೆಕ್ಟ್ರಾನ್, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಗೊತ್ತಾಯಿತು. ಚಾರ್ಜ್ ಆಫ್ ಎಲೆಕ್ಟ್ರಾನ್ ಬಂದಿದ್ದು ಮಿಲಿಕನ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟಿಂದ. ಓಕೆ, ಆ್ಯಂಡ್ ಮಾಸ್ ಆಫ್ ಎಲೆಕ್ಟ್ರಾನ್ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಆಫ್ಟರ್ ದಟ್ ಡಿಸ್ಕವರಿ ಆಫ್ ಪ್ರೋಟಾನ್ ಅಂತ ಬಂದಾಗ ಗೋಲ್ಡ್ಸ್ಟೀನ್ ಅನ್ನೋ ಸೈಂಟಿಸ್ಟು ಪ್ರೋಟಾನ್ ಡಿಸ್ಕವರ್ ಮಾಡಿದ್ದು ಥ್ರೋ ಕೆನಾಲ್ ರೇಸ್ ಅಂತ ಹೇಳಿದ್ರು. ಅದನ್ನು ಆ ಕೆನಾಲ್ ರೇಸ್ ಅಂತಂದರೆ ಅದು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಇದೆ, ಕೆನಾಲ್ಸ್ ಮೂಲಕ ಕ್ಯಾಥೋಡ್ ಇಲ್ಲೋ ಕೆನಾಲ್ಸಿಂದ ಮೂವ್ ಆಗ್ತಾ ಇದೆ. ಹಾಗಾಗಿ ಕೆನಾಲ್ ರೇಸ್ ಅಂತ ನೇಮ್ ಮಾಡಿದ್ರು. ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಕೆನಾಲ್ ರೇಸ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ರೇಸ್, ಸೊ ನೇಚರ್ ಆಫ್ ಗ್ಯಾಸ್. ಬಟ್ ಕ್ಯಾಥೋಡ್ ರೇಸ್ ಡಸ್ ನಾಟ್ ಡಿಪೆಂಡ್ ಆನ್ ದ ನೇಚರ್ ಆಫ್ ಗ್ಯಾಸ್. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ಹೇಳೋದಾದರೆ ನಾವು ನ್ಯೂಟ್ರಾನ್ಸ್ ಬಂದಾಗ ನ್ಯೂಟ್ರಾನ್ಸ್ ಯಾವ ರೀತಿ ಡಿಸ್ಕವರಿ ಇದೆ ಅಂತ ಕಂಪ್ಲೀಟ್ ಫೌಂಡೇಶನ್ ಇದೆ ಹೇಳಿದ್ದೀನಿ ನಾನು. ರೇಡಿಯೋ ಆಕ್ಟಿವ್ ಎಮಿಷನಿಂದ ತೊಗೊಂಡ್ರೆ ಅಲ್ಲಿ ಆಲ್ಫಾ ಪಾರ್ಟಿಕಲ್, ಬೀಟಾ ಪಾರ್ಟಿಕಲ್ ಅಂತ ಇದೆ, ಗಾಮಾ ಪಾರ್ಟಿಕಲ್. ಗಾಮಾ ಅಂತ ಇರೋದೇನಿದೆ ಗಾಮಾ ರೇಸು ನ್ಯೂಟ್ರಲ್, ಯಾವ ಕಡೆ ಡಿಫ್ಲೆಕ್ಟ್ ಆಗ್ತಾಯಿಲ್ಲ. ಅದನ್ನೇನು ಕಂಪೇರ್ ಮಾಡೋರು ನಾನು ಜೇಮ್ಸ್ ಚಾಡ್ವಿಕ್ ಎಕ್ಸ್ಪೆರಿಮೆಂಟ್ಗೆ. ಜೇಮ್ಸ್ ಚಾಡ್ವಿಕ್ ಕಂಪೇರ್ ಮಾಡಿದಾಗ ಬೆರ್ಲಿಯಂ ಟಾರ್ಜೆಟ್ ಜೊತೆಗೆ ಒಂದು ಹೀಲಿಯಂ ಪಾರ್ಟಿಕಲ್ಸ್ನ, ಆಲ್ಫಾ ಪಾರ್ಟಿಕಲ್ಸ್ನ ಬಿಟ್ಟಾಗ ಹಿಟ್ಟಾದಾಗ ಏನಾಗುತ್ತೆ ಸ್ವಲ್ಪ ಹೈಲಿ ಎನರ್ಜೆಟಿಕ್ ಪಾರ್ಟಿಕಲ್ಸ್ ಎಜೆಕ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ಚಾರ್ಜ್ ಇಲ್ಲ ಅಂತ ಹೇಗೆ ಗೊತ್ತಾಯಿತು, ನೆಗೆಟಿವ್ ಪ್ಲೇಟ್ ಕಡೆನಾಗಲೋ ಪಾಸಿಟಿವ್ ಪ್ಲೇಟ್ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಮೂವ್ ಆಗ್ತಾಯಿಲ್ಲ, ಡಿಫ್ಲೆಕ್ಟ್ ಆಗ್ತಾಯಿಲ್ಲ. ಅಂದರೆ ಇಟ್ ಹ್ಯಾಸ್ ನೋ ಚಾರ್ಜ್ ಬಟ್ ಇಟ್ ಹ್ಯಾಸ್ ಅ ಮಾಸ್ ಈಕ್ವಲ್ ಟು ದಟ್ ಆಫ್ ಪ್ರೋಟಾನ್ ಅಂತ ಹೇಳ್ಬೋದು. ಓಕೆ, ಸೊ ದೀಸ್ ಆರ್ ದ ಡಿಸ್ಕವರೀಸ್ ಆಫ್ ಪ್ರೋಟಾನ್, ಎಲೆಕ್ಟ್ರಾನ್ ಆ್ಯಂಡ್ ನ್ಯೂಟ್ರಾನ್. ಸೊ ನಿಮಗೆ ಇಲ್ಲಿ ಯಾವ ರೀತಿ ಕ್ವಶನ್ ಬರ್ಬೋದು, ತುಂಬ ಸಿಂಪಲ್ಲಾಗಿ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಅಂತ ಕೇಳ್ಬೋದು, ಇಲ್ಲ ಪ್ರಿನ್ಸಿಪಲ್ ಬಿಹೈಂಡ್ ದ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಅಂತ ಕೇಳ್ಬೋದು. ಸೊ ಈ ರೀತಿ ಕ್ವಶನ್ಸ್. ಬಟ್ ಮೇನ್ ಥಿಂಗ್ ಏನಪ್ಪ ಅಂದರೆ ಮಾಸ್ ಆಫ್ ಪ್ರೋಟಾನ್, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇದೆಲ್ಲ ವ್ಯಾಲ್ಯೂಸು ನಿಮಗೆ ಎಕ್ಸಾಕ್ಟಾಗಿ ಗೊತ್ತಿರಲೇಬೇಕು. KG-ಲಾದ್ರೇನೋ ಗ್ರಾಮ್ಸಲ್ಲಾದ್ರೇನೋ ಅದು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಡಿಸ್ಕವರಿ ಆಫ್ ಸಬ್ಅಟಾಮಿಕ್ ಪಾರ್ಟಿಕಲ್ಸ್. ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಎಲೆಕ್ಟ್ರಾನ್ ಎಲ್ಲಿದೆ, ಪ್ರೋಟಾನ್ ಎಲ್ಲಿದೆ, ನ್ಯೂಟ್ರಾನ್ಸ್ ಎಲ್ಲಿ ಬರುತ್ತೆ, ಆ ಪೊಸಿಷನ್ ಹೇಗೆ, ಅದನ್ನು ಹೇಗೆ ಯಾರು ಫೈಂಡ್ ಔಟ್ ಮಾಡಿದ್ರು, ಅದರಲ್ಲಿ ಬರೋ ಥಿಯರೀಸ್ ಏನು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಫೈಂಡ್ ಔಟ್ ಮಾಡೋಣ. ಹಾಗಾದರೆ ಈ ಕ್ಲಾಸಲ್ಲಿ ವಿಡಿಯೋ ಏನು ನೋಡಿದ್ದೀರಿ ಕಂಪ್ಲೀಟ್ ರಿವೈಸ್ ಮಾಡಿ. ಅರ್ಥ ಆಗಲಿಲ್ಲ ಅಂದರೆ ರಿಪೀಟಾಗಿ ನೋಡ್ತಾರೆ. ರಿಪೀಟೆಡ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೋಟ್ಸ್ನ ಫಾರ್ಮೇಷನ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಥಿಯರೀಸ್ ಬೇರೆ ಅಂತ ಸ್ಟ್ರಕ್ಚರ್ ಆಫ್ ಆಟಮ್ ಅದನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.